ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಗುರುದೇವಾಯ ನಮೋ ನಮೋ. ಗುರುದೇವಾಯ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ ತ್ರಿಮೂರ್ತಿ ರೂಪ ನಮೋ ನಮೋ. ತ್ರಿಗುಣಾತೀತ ನಮೋ ನಮೋ. ಆನಂದ ರೂಪ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಭಾವಾತೀತ ಭಾಗ್ಯವಿದಾತ ಭವಭಯಹರಣ ನಮೋ ನಮೋ. ತ್ರಿಲೋಕನಾಥ ನಮೋ ನಮೋ. ಚಿನ್ಮಯ ರೂಪ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಗುರುದೇವಾಯ ನಮೋ ನಮೋ. सद्गुरुनाथ महाराज की जय. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಮಂಕುತಿಮ್ಮ ಕಗ್ಗ ಆಧರಿಸಿ ನಾವು ಈ ಪ್ರವಚನ ಮಾಲಿಕೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಎಲ್ಲಿ ತನಕ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡ ಹಾಗೆ
ಘಟನೆಗಳು ಘಟಿಸ್ತಾ ಇರ್ತಾವೋ, ನಾನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೋ, ನಾನು ಬಯಸಿದ ಹಾಗೆ ಎಲ್ಲೋ ನಮಗೆ ಸಿಗ್ತಾ ಇರುತ್ತೋ, ಅಲ್ಲಿ ತನಕ ಯಾರಿಗೂ ಕೂಡ ಅಧ್ಯಾತ್ಮದ ಅವಶ್ಯಕತೆ ಇಲ್ಲ. ಕೇಳಿದ್ದು ಸಿಗ್ತಾ ಇದೆ, ಅಂದ್ಕೊಂಡಿದ್ದು ಆಗ್ತಾ ಇದೆ. ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನಾನು ಹೇಳಿದ್ದು ಕೇಳ್ತಾ ಇದ್ದಾರೆ. ಏನು ಬೇಕು ಜೀವನದಲ್ಲಿ? ಜೀವನದಲ್ಲಿ ಸಮಸ್ಯೆ ಯಾವಾಗ ಆರಂಭ ಆಗುತ್ತೆ? ಯಾವಾಗ ನಾನೇನು ಅಂದುಕೊಳ್ತೀನಿ ಅದು ಆಗೋದಿಲ್ಲ, ಏನು ಅಂದುಕೊಂಡಿರೋದಿಲ್ಲ ಅದು ಆಗುತ್ತೆ. ನಾನೇನೋ ಬಯಸ್ತೀನಿ, ಇನ್ನೇನೋ ಘಟಿಸ್ತಾ ಇದೆ ಜೀವನದಲ್ಲಿ. ನನಗೆ ಬೇಕಾಗಿರೋದು ಸುಖ, ನನಗೆ ಬೇಕಾಗಿರೋದು ಆನಂದ, ನನಗೆ ಬೇಕಾಗಿರೋದು ಶಾಂತಿ. ಆದರೆ ಮೇಲಿಂದ ಮೇಲೆ ಸಮಸ್ಯೆಗಳು ಬಂದು ಅಪ್ಪಳಿಸ್ತಾ ಇವೆ, ತಾಪತ್ರಯಗಳನ್ನು ಅಪ್ಪಳಿಸ್ತಾ ಇವೆ. ಅದರಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಏನಷ್ಟು ತಲೆಬಿಸಿ ಮಾಡಿಕೊಳ್ಳೋದಿಲ್ಲ. ಮೇಲಿಂದ ಮೇಲೆ ಜೀವನದಲ್ಲಿ ಪೆಟ್ಟುಗಳು ಬೀಳುವಾಗ ವ್ಯಕ್ತಿ ಕೂತ್ಕೊಂಡು ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನು ನಡೀತಾ ಇದೆ ಇಲ್ಲಿ? ಈ ಸಮಸ್ಯೆಗಳಿಗೆ, ಈ ತಾಪತ್ರಯಗಳಿಗೆ, ಈ ಕಷ್ಟ ಕಾರ್ಪಣ್ಯಗಳಿಗೆ, ಈ ರೋಗ ರುಜಿನಗಳಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟವ್ರು ಯಾರು? ಸೀದಾ ನಮ್ಮ ಮನೆಗೆ ಬರ್ತಾರೆ. ಸಾಧ್ಯ ಆದಷ್ಟು ನಾವು ನಮ್ಮ ಎಲ್ಲ ಸಮಸ್ಯೆಗಳ ಮೂಲವನ್ನು, ಕಾರಣವನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆ ಹೀಗಾಯಿತು? ಯಾಕಾಗಿರಬಾರ್ದು? ಸಾಮಾನ್ಯವಾಗಿ ಹೊಟ್ಟೆ ಹಾಳಾದರೆ ವೈದ್ಯರ ಬಳಿ ಹೋಗ್ತೀವಿ. ಅವ್ರು ಕೇಳ್ತಾರೆ, ಏನು ತಿಂದಿದ್ಯಾ ನೆನ್ನೆ? ಇಲ್ಲ, ನಾ ಏನೂ ತಿಂದಿಲ್ಲ. ಏನೂ ತಿಂದಿಲ್ಲ ಅಂದರೆ ನನ್ನ ಹತ್ರನೇ ಬರ್ತಾ ಇರಲಿಲ್ಲ. ನೀನೇನೋ ತಿಂದಿದ್ಯಾ, ಅದು ನಿನ್ನ ಶರೀರಕ್ಕೆ ಆಗಿ ಬರ್ತಾ ಇಲ್ಲ, ಅದರಿಂದಾಗಿ ನಿನ್ನ ಹೊಟ್ಟೆ ಹಾಳಾಗಿದೆ. ಹೌದಾ? ಆವಾಗ ನಾವು ಹಿಂದೆ ಹೋಗ್ತೀವಿ, ಏನು ತಿಂದಿರ್ಬೋದು ನಾನು? ನಾನು ಪಾನಿಪುರಿ ತಿಂದೆ, ಸಮೋಸ ತಿಂದಿದ್ದೆ, ಇನ್ನೇನೋ ತಿಂದೆ, ಮತ್ತೇನೋ ತಿಂದೆ, ಅದು ನನಗೆ ಆಗಿ ಬಂದಿಲ್ಲ. ಹೌದಾ? ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಸ್ವಾಮೀಜಿ, ನನಗೆ ಇದನ್ನು ತಿಂದರೆ ಆ್ಯಸಿಡಿಟಿ ಆಗುತ್ತೆ, ಇದನ್ನು ತಿಂದರೆ ನನಗೆ ವಾಯು, ಇದನ್ನು ತಿಂದರೆ ನನಗೆ ಶೀತ ಆಗುತ್ತೆ. ಅಲ್ಲ, ಅದ್ರೇನು ಮಾಡೋದು? ಯಾವುದನ್ನು ತಿಂದರೆ ನಮಗೇನು ಆಗೋದಿಲ್ವೋ ಅದು ನಮಗೆ ಭಾಳ ಇಷ್ಟ. ನಮ್ಗೆ ಗೊತ್ತಿದೆ, ಎಷ್ಟೋ ಸರಿ ನಾವು ಅಂತೀವಿ, ಜೀವನದಲ್ಲಿ ನಾವು ತಿನ್ನಬಾರ್ದನ್ನು ತಿಂದು ನಮ್ಮ ಹೊಟ್ಟೆ ಹಾಳಾದಾಗ ನಾವೇ ಅಂತೀವಿ, ನಂಗೆ ಗೊತ್ತಿತ್ತು ಹಿಂಗಾಗತ್ತೆ ಅಂತ ಹೇಳಿ. ಮತ್ತೆ ಏನು ಮಾಡೋದು? ಸಾಮಾನ್ಯವಾಗಿ ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಕಾರಣವನ್ನು ಹುಡುಕ್ತೀವಿ ನಾವು. ಹೇಗಾಗಿರ್ಬೋದು, ಯಾಕಾಗಿರ್ಬಾರ್ದು, ಯಾಕೆ ಹೀಗಾಯಿತು, ಇದರ ಮೂಲ ಕಾರಣ ಏನು, ಎಲ್ಲಿ ಏನು ಹೆಚ್ಚು ಕಡಿಮೆ ಆಯಿತು. ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮಗೆ ಕಾರಣಗಳು ಸಿಗೋದಿಲ್ಲ. ಯಾವಾಗ ಜೀವನದ ಎಲ್ಲ ಸಮಸ್ಯೆಗಳಿಗೆ ನಮಗೆ ಕಾರಣ ಸಿಗೋದಿಲ್ಲ, ಆವಾಗ ನಾವು ಹತಾಶರಾಗ್ತೀವಿ. ಜೋಯಿಸರ ಬಳಿ ಹೋಗ್ತೀವಿ, ಗುರುಗಳ ಬಳಿ ಹೋಗ್ತೀವಿ, ಪಂಡಿತರ ಬಳಿ ಹೋಗ್ತೀವಿ, ನಾವು ಶಾಸ್ತ್ರಜ್ಞರ ಬಳಿ ಹೋಗ್ತೀವಿ. ಯಾಕೆ ಹೀಗಾಯಿತು ನನಗೆ, ನನ್ನ ಜೀವನದಲ್ಲಿ ನನಗೆ ಯಾಕೆ ಹೀಗಾಯಿತು, ನಮ್ಮ ಮಗನಿಗೆ ಯಾಕೆ ಆಕ್ಸಿಡೆಂಟ್ ಆಯಿತು, ನಮ್ಮ ಮನೆಯಲ್ಲಿ ಯಾಕೆ ಕ್ಯಾನ್ಸರ್ ಬಂತು, ಇವರೇ ಯಾಕೆ ಸತ್ತು ಹೋದರು, ಇವ್ರಿಗೆ ಯಾಕೆ ಈ ರೀತಿಯ ಸಮಸ್ಯೆ ಬಂತು. ಗಮನಿಸಿ, ಎಲ್ಲವೂ ಕೂಡ ಚೆನ್ನಾಗಿದ್ದಾಗ ನಮಗೆ ಯಾವ ಪ್ರಶ್ನೆಗಳು ಕೂಡ ಉದ್ಭವ ಆಗೋದಿಲ್ಲ.
ಯಾವಾಗ ನಮ್ಮ ಜೀವನದಲ್ಲಿ ನನಗೇನು ಬೇಕೋ ಆ ಘಟನೆಗಳು ನಮಗೆ ಘಟಿಸೋದಿಲ್ಲ, ಆವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನು ಸ್ವಾಮೀಜಿ ಇದು ಅಲ್ಲ? ಪೂಜ್ಯ ಡಿ ವಿ ಜಿ ಕಗ್ಗದ ಆರಂಭದ ಕೆಲವು ಶ್ಲೋಕಗಳನ್ನು ಬರೀತಾರೆ, ಭಾಳ ಅದ್ಭುತ. ಎಷ್ಟು ಸುಂದರವಾಗಿ ಬರೀತಾರೆ ಅಂದರೆ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆಯದೇನೋ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಯಾವಾಗ ಮೇಲಿಂದ ಮೇಲೆ ಸಮಸ್ಯೆಗಳು ತಾಪತ್ರಯಗಳು ಬಂದು ಅಪ್ಪಳಿಸ್ತವೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ, ಆವಾಗ ವ್ಯಕ್ತಿ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಕ್ಕೆ ಬಂದಿದ್ದೀವಿ ನಾವು, ಏನಕ್ಕೆ ಹುಟ್ಟಿದ್ದೀವಿ, ನಮ್ಮ ಜೀವನದ ಉದ್ದೇಶ ಏನು, ಜೀವನದ ಅರ್ಥ ಏನು, ಏನಿದು ಜಗತ್ತು, ಜಗತ್ತನ್ನು ಯಾರು ಸೃಷ್ಟಿ ಮಾಡಿದರು, ಜಗತ್ತನ್ನು ಯಾಕೆ ಈ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ, ಏನು ಜೀವ ಪ್ರಪಂಚಗಳ ಸಂಬಂಧ, ನನಗೂ ಈ ಜಗತ್ತಿಗೂ ಏನು ಸಂಬಂಧ, ಯಾಕೆ ಹೀಗೆ ನಡೀತಾ ಇದೆ, ಯಾಕೆ ಈ ಥರದ ಸಮಸ್ಯೆಗಳು ಬಂದು ಅಪ್ಪಳಿಸ್ತಾ ಇವೆ. ಗಮನಿಸಿ, ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ದಾಗ, ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಡೀತಾ ಇರುವಾಗ ನಮಗೆ ಈ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಯಾವಾಗ ನಾವು ನಮ್ಮ ಸಮಸ್ಯೆಗಳ ಮೂಲವನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ, ಸಮಸ್ಯೆಗಳ ಮೂಲಕ್ಕೆ ನಮಗೆ ಉತ್ತರ ಸಿಗೋದಿಲ್ಲ. ಆವಾಗ ಪ್ರಪ್ರಥಮ ಬಾರಿಗೆ ವ್ಯಕ್ತಿ ವಿಚಾರ ಮಾಡ್ತಾನೆ, ಏನು ಜೀವನದರ್ಥ, ಏನಪ್ಪ, ಏನಕ್ಕೆ ಹುಟ್ಟಿದ್ದೀವಿ ನಾವು, ನನ್ನ ಜೀವನದ ಉದ್ದೇಶ ಏನು, ಹಣ ಮಾಡೋದಾ, ಮನೆ ಕಟ್ಟೋದು, ಮಕ್ಕಳನ್ನು ಮಾಡ್ಕೊಳ್ಳೋದು, ವ್ಯಾಪಾರ ಮಾಡೋದು, ಎಲ್ಲಿ ಹೋಗಿ ಸೇರ್ತಾ ಇದ್ದೀವಿ ನಾವು. ಯಾವ ವ್ಯಕ್ತಿ ಹತ್ರ ಹಣ ಇಲ್ಲ, ಅವನು ಅಂದ್ಕೊಳ್ತಾನೆ ಹಣ ಒಂದಿದ್ದರೆ ಸಾಕು ಸ್ವಾಮಿ, ಜೀವನ ಆನಂದವಾಗಿರುತ್ತೆ, ನೆಮ್ಮದಿ ಜೀವನ. ಯಾಕೆ? ಹಣವೇ ಎಲ್ಲಕ್ಕೂ ಮೂಲ. ಒಂದು ವೇಳೆ ನಮ್ಮ ಹತ್ರ ಹಣ ಇದ್ದು ಹಣದಿಂದ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಹೋಲ್ಸೇಲಾಗಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಎಲ್ಲ ಶ್ರೀಮಂತರುಗಳು ಸುಖವಾಗಿರಬೇಕಿತ್ತು, ನೆಮ್ಮದಿ ಜೀವನ ಸಾಗಿಸಬೇಕಿತ್ತು. ಹಾಗಾಗಿಲ್ಲ. ಹಣ ಗಳಿಸುವಂಥದ್ದೇ ನನ್ನ ಜೀವನದ ಮುಖ್ಯ ಉದ್ದೇಶವೇ, ಮದುವೆ ಮಾಡಿಕೊಂಡು ಮಕ್ಕಳನ್ನು ಮಾಡಿಕೊಳ್ಳೋದೇ ನನ್ನ ಜೀವನದ ಮುಖ್ಯ ಉದ್ದೇಶವೇ. ಏನರ್ಥ? ಗಮನಿಸಿ ನೀವು, ಯಾರೋ 70 ವರ್ಷ, 80 ವರ್ಷ, 90 ವರ್ಷ, 100, 120 ವರ್ಷ ಅಲ್ಲ, ಮನುಷ್ಯನಿಗೆ ಪೂರ್ಣ ಆಯುಷ್ ಅಂದರೆ 125 ವರ್ಷ ಅಂತ. ಯಾರೂ ನೋಡಿಲ್ಲ ನಾವು. ಒಂದು ವೇಳೆ ಯಾರಾದರೂ ಸಿಕ್ಕರೆ ನೀವು ಬೇಕಾದ್ರೆ ಹೋಗಿ ಕೇಳಿ ಅವನಿಗೆ, 125 ವರ್ಷ ಬದುಕಿದ್ದಾನೆ ಅಪ್ಪ, ನೀನು 100-125 ವರ್ಷ ನೀನೇನು ಬದುಕಿದೆಯಾ, ನಿನ್ನ ಜೀವನದಲ್ಲಿ ಸಂಪೂರ್ಣ ಶಾಂತಿ ನೆಮ್ಮದಿ ಎಲ್ಲ ಆನಂದವಾಗಿತ್ತ, ಚೆನ್ನಾಗಿ ಬದುಕಿದೆಯಲ್ವ ನೀನು, ಕೇಳಿ ನೋಡಿ ಅವನ್ನ. 80-90 ವರ್ಷ ಇದ್ದಾರಲ್ವ ಬದುಕಿದವರು. ನಿನ್ನ ಇಷ್ಟು ವರ್ಷದ ಈ ಜೀವನದಲ್ಲಿ ಹಣ ಮಾಡ್ಕೊಂಡಿದೆಯಾ, ಅಂಗಡಿ ಮಾಡ್ಕೊಂಡಿದೆಯಾ, ಸಂಪತ್ತು ಐಶ್ವರ್ಯ ಅದನ್ನು ಕೂಡ ಗಳಿಸಿದೆಯಾ, ಹೊರಗಡೆ ಜಗತ್ತಿನಲ್ಲಿ ಹೆಸರು ಗಳಿಸಿದೆಯಾ, ನೀನು ಜೀವನದಲ್ಲಿ ಏನೇನು ಗಳಿಸ್ಲಿಕ್ಕೆ ಸಾಧ್ಯ ಇತ್ತು ಎಲ್ಲವನ್ನೂ ಕೂಡ ನೀನು ಗಳಿಸಿದೆಯಾ? ನನಗೊಂದು ಹೇಳು, ಇಷ್ಟು ವರ್ಷದ ಜೀವನದಲ್ಲಿ ಎಷ್ಟು ವರ್ಷಗಳ ಕಾಲ ಸುಖೀ ಜೀವನವನ್ನು ಸಾಗಿಸಿದೆಯಾ ನೀನು? ಸುಖೀ ಜೀವನ ವರ್ಷಾನುಗಟ್ಲೆ? ಅವನಂತಾನೆ ಇಲ್ಲ ವರ್ಷಾನುಗಟ್ಲೆ ನಾವು ಹೋಗಲಿ, ತಿಂಗಳಾನುಗಟ್ಲೆ ಆದರೂ ಖುಷಿಯಾಗಿದ್ರ? ಇಲ್ಲ ಸ್ವಾಮೀಜಿ, ತಿಂಗಳಾನುಗಟ್ಲೆ ಯಾರು ಖುಷಿಯಾಗಿರ್ತಾರೆ? ಹೋಗಲಿ, ವಾರಗಳು ಗೊತ್ತಾ ನಿಮಗೆ? 1 ಗಂಟೆಗಟ್ಟಲೆ ಕೂಡ ನಾವು ಖುಷಿ ಸಂತೋಷವಾಗಿಲ್ಲ. ಮತ್ತು ಸುಖದ ಕ್ಷಣಗಳು ಮಾತ್ರ. ಎಲ್ಲಿ ಹೊರಟಿದ್ದೀವಿ ನಾವು? ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ? ಏನು ಜೀವನದರ್ಥ, ಏನು ಪ್ರಪಂಚಾರ್ಥ,
ಏನು ಜೀವ ಪ್ರಪಂಚಗಳ ಸಂಬಂಧ. ಯಾಕೆ ಹೀಗೆ ನಡೀತಾ ಇದೆ? ದೇವರೆಂಬುದೇನು ಕಗ್ಗತ್ತಲೆಯಗವಿಯೇ, ನಾವರಿಯಲಾರದಲ್ಲದ ರೊಟ್ಟು ಹೆಸರೇ. ಕಾವನೊರ್ವನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಯಾಕೆ ಹೀಗೆ ನಡೀತಾ ಇದೆ ಜಗತ್ತು? ಅಯ್ಯೋ ಸ್ವಾಮೀಜಿ, ಇದೆಲ್ಲ ನಾವು ನೀವು ಮಾಡಿದ್ದಲ್ಲ, ಒಬ್ಬ ಭಗವಂತ ಅಂತ ಇದ್ದಾನೆ, ಅವನು ನಡೆಸ್ತಾ ಇದ್ದಾನೆ, ಅವನಿಂದ ನಡೀತಾ ಇದೆ ಈ ಜಗತ್ತು. ಓ, ಯಾರು ಆ ದೇವರು? ಎಲ್ಲಿದ್ದಾನೆ ಅವನು? ದೇವರು ಎಲ್ಲಿದ್ದಾನೆ ನಿಮ್ಗೆ ಗೊತ್ತಿಲ್ವಾ? ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದಾನ ಅವನು, ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದಾನೆ. ನಿಜ ಹೇಳಬೇಕಂದ್ರೆ ದೇವರು ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ದೇವರೆಂಬುದೇನು ಕಗ್ಗತ್ತಲೆಯಗವಿಯೇ. ಬೆಟ್ಟದ ಮೇಲೆ ಹೋದಾಗ ಅಲ್ಲೊಂದು ಗುಹೆ ಒಳಗಡೆಗೆ ಕತ್ತಲೆ. ಸಾಯಂಕಾಲದ ಸಮಯ ಅವನು ಹೆದರ್ಕೊಂಡು ಬರ್ತಾ ಇದ್ದಾನೆ. ಮೊದಲೇ ಭಯ. ಆ ಕತ್ತಲೆ ಹತ್ರ, ಆ ಗುಹೆ ಹತ್ರ ನೋಡ್ತಾನೆ, ಯಾರೋ ಬಾ ಬಾ ಅಂತ ಕರೆದಂಗೆ ಆಗ್ತಾ ಇದ್ದವನು. ಓಡ್ದವನು ಕೆಳಗಡೆ ಬಂದು ಹೇಳ್ದ, ಇವು ಅಲ್ಲಿ ಕರೀತಾ ಇದ್ದಾರೆ ಯಾರೋ ಬಾ ಬಾ ಅಂತೇಳಿ. ಇನ್ಯಾರು ಅಂದರು, ಇಲ್ವಲ್ಲ, ಯಾರೂ ಕರೀತಾ ಇರಲಿಲ್ವಲ್ಲ, ನಾನು ಮೊನ್ನೆ ಹೋಗಿದ್ನಲ್ಲ. ಗಮನಿಸಿ ನೀವು, ಭಯಪಟ್ಟಂಥ ವ್ಯಕ್ತಿಗೆ ಒಬ್ಬೊಬ್ಬನಿಗೂ ಒಂದೊಂದು ರೀತಿಯಲ್ಲಿ ಕಾಣಿಸ್ತದಲ್ಲಿ. ಏನೇನೋ ಶಬ್ದ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ, ಯಾರೋ ನಡೆದಾಡ್ದಾಗ ಶುರು ಆಗುತ್ತೆ, ಏನೋ ಗೆಜ್ಜೆ ಶಬ್ದ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ, ಯಾರೋ ಕಿಟಾರದ ಕಿರಿಚಿದಾಗ ಶಬ್ದ ಕೇಳಿಸುತ್ತೆ. ದೇವರೆಂಬುದೇನು ಕಗ್ಗತ್ತಲೆಯಗವಿಯೇ. ಏನು ದೇವ್ರಂತಂದರೆ? ದೇವ್ರಂದ್ರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ. ದೇವ್ರಂದ್ರೆ ನಮ್ಗೆ ಹೇಗಾಗಿದೆ ಅಂದರೆ ಅದೇ ಆ ಕತ್ತಲೆಯ ಗುಹೆ ಇದ್ದ ಹಾಗೆ. ಯಾಕೆ? ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಅಥವಾ ನಾವರಿಯಲಾರದಲ್ಲದ ರೊಟ್ಟು ಹೆಸರೇ. ನಮಗೇನು ಗೊತ್ತಿಲ್ಲ ಅದನ್ನು ದೇವರು ಅಂತ ಏನಾದರೂ ಕರೀತಾ ಇದ್ದೀವ ನಾವು? ಯಾಕೆ ಹೇಳಿ? ಯಾಕೆಂದರೆ ಸಾಮಾನ್ಯವಾಗಿ ನೋಡಿ, ಒಂದು ಗೌರ್ಮೆಂಟ್ ಅಂತ ಇದೆ ಅಂದರೆ ಒಂದು ಶಿಸ್ತಿರುತ್ತೆ. ಮನೆಯಲ್ಲಿ ಒಬ್ಬ ಯಜಮಾನ ಅಂತಕ್ಕಂಥವನು ಒಬ್ಬನಿದ್ದಾನೆ ಅಂದರೆ ಮನೆಯಲ್ಲಿ ಒಂದು ಶಿಸ್ತಿರುತ್ತೆ. ಹೀಗಿರಬೇಕು, ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಹೌದಾ? ಒಂದು ವೇಳೆ ಈ ಜಗತ್ತನ್ನು ಕಾಯತಕ್ಕಂಥ ಭಗವಂತ ಅಂತಕ್ಕಂಥವನು ಒಬ್ಬ ಇದ್ದಾನೆ ಅಂದರೆ ಜಗತ್ತಿನಲ್ಲಿ ಒಂದು ರೀತಿ ಇರಬೇಕು, ಜಗತ್ತಿನಲ್ಲಿ ಒಂದು ನೀತಿ ಇರಬೇಕು, ಜಗತ್ತಿನಲ್ಲಿ ಒಂದಿಷ್ಟು ನಿಯಮಗಳಿರಬೇಕು. ಕಾಣದಿಲ್ಲಿರ್ಪುದೇ ನಾನು ಮುಂಟೆಯದೇನೋ, ಕಾವ ನೊರ್ವನಿರಲ್ಕೆ ಜಗದ ಕಥೆಯೇಕಿಂತು. ಈ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ, ಜಗತ್ತನ್ನು ಕಾಪಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಇರೋದಾದರೆ ಜಗತ್ತ್ಯಾಕೆ ಹೀಗೆ ನಡೀತಾ ಇದೆ? ಎಷ್ಟು ಅನ್ಯಾಯ, ಎಷ್ಟು ಅಧರ್ಮ, ಆಕ್ಸಿಡೆಂಟ್ ಅಂತೆ, ಹುಟ್ಟುವಂತೆ, ಸಾವಂತೆ, ರೋಗ ರುಜಿನಗಳಂತೆ. ಸಾಮಾನ್ಯವಾಗಿ ಈ ಜಗತ್ತಿನ ಒಂದು ಪ್ರಕೃತಿಯ ಒಂದು ನಿಯಮ ಇದೆ. ಏನದು ನಿಯಮ? ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ಹೀಗಿರೋ ಮಗು ಹೀಗಾಗುತ್ತೆ, ಹೀಗಿರೋ ಮಗು ಮುಂದೆ ಹೋಗುತ್ತೆ, ಒಂದು ದಿವಸ ಎದ್ದು ನಿಂತ್ಕೊಳ್ಳುತ್ತೆ, ಒಂದು ದಿವಸ ನಡೆದಾಡ್ಲಿಕ್ಕೆ ಶುರು ಮಾಡುತ್ತೆ, ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ, ಸ್ಕೂಲಿಗೆ ಕಳಿಸ್ತೀವಿ. ಅವನ ಬುದ್ಧಿಶಕ್ತಿಗೆ ಸರಿಯಾಗಿ, ಅವನ ಸಾಮರ್ಥ್ಯಕ್ಕೆ ಸರಿಯಾಗಿ ಏನೋ ಒಂದಿಷ್ಟು ವಿದ್ಯೆಯನ್ನು ಗಳಿಸ್ತಾನೆ, ಏನೋ ಲಾಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ. ಆಮೇಲೆ ಕೆಲಸಕ್ಕೆ ಸೇರಿಕೊಳ್ತಾನೆ, ಹಣ ಗಳಿಸ್ಲಿಕ್ಕೆ ಶುರು ಮಾಡ್ತಾನೆ, ಮದುವೆ ಮಾಡ್ಕೊಳ್ತಾನೆ, ಮಕ್ಕಳನ್ನು ಮಾಡ್ಕೊಳ್ತಾನೆ, ಒಂದು ಮನೆಯನ್ನು ಕಟ್ಕೊಳ್ತಾನೆ. ಅನಂತರ ಅವನ ಮಕ್ಕಳಿಗೆ ಮದುವೆ ಆಗುತ್ತೆ. ಅಷ್ಟೊತ್ತಿಗೆ ಅವನಿಗೆ ಒಂದು 70-80 ವರ್ಷ ಆಗುತ್ತೆ. ಒಂದು ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ, ಏನೋ ಇಂಥವ್ರು ಹೋದರು. ಯಾವ ವ್ಯಕ್ತಿ ಜೀವನದ ಎಲ್ಲ ಅನುಭವಗಳನ್ನು ಅನುಭವಿಸಿ ಒಂದು ದಿವಸ ಅವನು ತನ್ನ ಶರೀರವನ್ನು ಬಿಡ್ತಾನೋ, ಯಾರಿಗೂ 80 ಆಗಿದೆ, ಯಾರಿಗೂ 90 ಆಗಿದೆ, ಯಾರಿಗೂ 100 ಆಗಿದೆ, ಯಾರಿಗೂ 70 ಆಗಿದೆ, ಒಂದು ದಿವಸ ಬಿಟ್ಟು ಹೋಗ್ತಾನೆ ಶರೀರವನ್ನು. ನಮಗೆ ಯಾರಿಗೇನಷ್ಟು ಬೇಸರವಾಗೋದಿಲ್ಲ. ಯಾಕೆ?
ಜೀವನವನ್ನು ಅವನು ಸಾಗಿಸಿದ್ದಾನೆ, ಜೀವನದ ಎಲ್ಲವನ್ನು ಕೂಡ ನೋಡಿದಾನ ಅವನು. ಸಮಸ್ಯೆ ಅದಲ್ಲ, ಹುಟ್ಟಿದ ಮಕ್ಕಳೇ ಸಾಯ್ತಾ ಇದ್ದಾರೆ. ಯಾವ ಮಗುವಿನ ಮೇಲೆ ತಂದೆ ತಾಯಿಗಳು ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು, ಇವನು ನಾಳೆ ಬೆಳೆದು ದೊಡ್ಡವನಾಗಿ ನಮ್ಮನ್ನು ನೋಡ್ಕೊಳ್ತಾನೆ ಅಂಥೇಳಿ ಏನು ಭರವಸೆನ ಇಟ್ಕೊಂಡಿದ್ರು, ಇವ್ರ ಕಣ್ಣೆದುರುಗಡೆನೆ ಅವನು ಸತ್ತೋಗ್ತಾನೆ. ಇವರೇ ಅವನ ಸೇವೆ ಮಾಡೋ ಹಾಗಾಗುತ್ತೆ. ಈ ಥರದ ವಿಚಿತ್ರ ಘಟನೆಗಳನ್ನು ನಾವು ಈ ಜಗತ್ತಿನಲ್ಲಿ ನೋಡುವಾಗ ಕಾವನೊರುವ ನಿರಲ್ಕೆ ಜಗದ ಕಥೆ ಏಕೆಂದು ನಮಗನ್ಸುತ್ತೆ, ದೇವರು ಅಂತಕ್ಕಂಥವು ನಿಜವಾಗ್ಲೂ ಇದಾನ ಇಲ್ವ? ಒಂದು ವೇಳೆ ಇದ್ದರೆ ಹೀಗೆ ಆಗ್ತಾ ಇದೆ. ಸಾವು ಹುಟ್ಟುಗಳೇ, ಯಾಕೆ ಹುಟ್ಟುತ್ತಾನೆ, ಯಾಕೆ ಸಾಯ್ತಾ ಇದ್ದಾನೆ ವ್ಯಕ್ತಿ, ಯಾಕೆ ಈ ಥರದ ರೋಗ ರುಜಿನಗಳು ಬರ್ತಾ ಇವೆ? ಒಂದ್ಸರಿ ನಾನು ಶಿವಮೊಗ್ಗದಲ್ಲಿದ್ದೆ. ಇಲ್ಲಿ ಒಬ್ಬ ತಾಯಿ ಒಂದು 16 ವರ್ಷದ ತಮ್ಮ ಮಗಳನ್ನು ಕರ್ಕೊಂಬಂದಿದ್ಲು. ಬಂದು ಕೂತ್ಕೊಂಡೆಲ್ಲ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ತಾಯಿ ಜೋರಾಗಿ ಅಳ್ಳಕ್ಕೆ ಶುರು ಮಾಡಿದರು. ಏನಾಯಿತು? ಇಲ್ಲ ಸ್ವಾಮೀಜಿ, 15 ವರ್ಷದ ತನಕ ಈ ಹುಡುಗಿಗೆ ಕಣ್ಣು ಕಾಣಿಸ್ತಾ ಇತ್ತು. ಕಳೆದ 6 ತಿಂಗಳಿಂದ ಈ ಹುಡುಗಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ. ಎಷ್ಟು ಸಾಧ್ಯ ಎಲ್ಲ ಡಾಕ್ಟ್ರುಗಳ ಬಳಿ ಕರ್ಕೊಂಡು ಹೋಗಿದ್ದೀವಿ, ನಾವು ಚೆಕ್ ಮಾಡಿಸಿದ್ದೀವಿ. ಡಾಕ್ಟ್ರ್ ಹೇಳ್ತಾರೆ ಇವಳಿಗೆ ಇನ್ನು ಕಣ್ಣು ಬರಲ್ಲ. ಯಾಕೆ? ನರಗಳ ದೌರ್ಬಲ್ಯದಿಂದ ಇವಳು ಕಣ್ಣು ಕಳ್ಕೊಂಡಿದ್ದಾಳೆ, ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಎಷ್ಟು ಜಾಣೆ, ರ್ಯಾಂಕ್ ಹೋಲ್ಡರ್ ಅವಳು. ನನ್ನ ಮಗಳಿಗೆ ಯಾಕೆ ಹೀಗಾಯಿತು, ನನ್ನ ಮಗನಿಗೆ ಯಾಕೆ ಹೀಗಾಯಿತು? ಏನು ಉತ್ತರ ಇದೆ ನಿಮ್ಮ ಹತ್ರ? ಕಾವನೊರ್ವ ನಿರಲ್ಕೆ ಜಗದ ಕಥೆಯೇ ಕಿಂತು. ಒಂದು ವೇಳೆ ಇಡೀ ಜಗತ್ತನ್ನು ಕಾಯ್ತಕ್ಕಂತಹ, ಜಗತ್ತನ್ನು ನೋಡ್ತಕ್ಕಂಥ ಒಬ್ಬ ಭಗವಂತ, ಒಬ್ಬ ದೇವರು ಅಂತಕ್ಕಂಥವನು ಇದ್ದರೆ ಹೀಗೆ ನಡೀತಾ ಇದೆ. ಗಮನಿಸಿ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಈ ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನೂ ಬಂದಿಲ್ಲ ಅಂದರೆ ಒಂದು ಮುಂದೆ ಬರ್ತವೆ. ಮನುಷ್ಯನ ಮನಸ್ಸಿನ ಒಳಗಡೆಗೆ ಯಾವ ಪ್ರಶ್ನೆಗಳು ಉದ್ಭವವಾಗ್ತವೆ ಅದನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಷ್ಟೋ ಬಾರಿ ನಮಗನ್ಸೋದಿಲ್ವ, ನಮ್ಮ ಜೀವನದಲ್ಲಿ ಆಗೋ ಘಟನೆಗಳನ್ನು ನೋಡಿದರೆ ದೇವ್ರು ನಿಜವಾಗ್ಲೂ ಇದ್ದಾನ ಇಲ್ವಾ? ಇದ್ರೆ ಹೀಗೆ ಯಾಕೆ? ಎಷ್ಟೋ ಬಾರಿ ಅನ್ಸುತ್ತೆ ನಮಗೆ, ಆ ದೇವ್ರಿಗೊಂದು ಬುದ್ಧಿ ಬೇಡ. ಒಳ್ಳೆಯವ್ರನ್ನ ಮಾತ್ರ ಸೃಷ್ಟಿ ಮಾಡಿದರೆ ಸಾಕಿದ್ದೀವಿ ಜಗತ್ತಿನಲ್ಲಿ. ದುಷ್ಟರನ್ನು, ಕೆಟ್ಟವರನ್ನು, ನೀಚರನ್ನು, ಕೊಲೆಗಡುಕರನ್ನು, ದರೋಡೆಕೋರರನ್ನು, ಕೊಲೆಗಾರನ ಏನು ಸೃಷ್ಟಿ ಮಾಡಬೇಕಿತ್ತು? ಒಂದು ವೇಳೆ ಈ ಜಗತ್ತಿನಲ್ಲಿ ಬರೀ ಒಳ್ಳೆಯವರು ಮಾತ್ರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಭೂಮಿಯ ಸ್ವರ್ಗವಾಗ್ತಾ ಇತ್ತು ಅನಿಸುತ್ತೆ ಇಲ್ಲ? ಗಮನಿಸಿ, ಈ ಜೀವನ ಹೇಗಿದೆ ಅಂತಂದರೆ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಮಾತ್ರ ನಮಗೆ ನೋವಾಗುತ್ತೆ, ಇನ್ನೊಬ್ಬರಿಗೆ ಚುಚ್ಚಿದಾಗ ನಮಗೆ ನೋವಾಗೋದಿಲ್ಲ. ಜೀವನದಲ್ಲಿ ನನಗೆ ಸಮಸ್ಯೆ ಬಂದಾಗ, ಜೀವನದಲ್ಲಿ ನನಗೆ ತಾಪತ್ರೆಗಳು ಬಂದಾಗ, ಜೀವನದಲ್ಲಿ ನನಗೆ ನೋವಾದಾಗ, ನನ್ನ ಆತ್ಮೀಯರಿಗೆ ಹೆಚ್ಚು ಕಡಿಮೆ ಆದಾಗ, ನಮ್ಮ ಮನೆಯಲ್ಲಿ ಸಾವು ನೋವು ಸಂಭವಿಸಿದಾಗ, ನಮ್ಮ ಅಂತಃಕರಣದ ಒಳಗಡೆ ಬರ್ತಕ್ಕಂಥ ಪ್ರಶ್ನೆ, ನನಗೆ ಯಾಕೆ ಹೀಗಾಯಿತು, ನನ್ನ ಮಗನಿಗೆ ಯಾಕೆ ಹೀಗಾಯಿತು, ನನ್ನ ಮನೆಯವ್ರಿಗೆ ಯಾಕೆ ಹೀಗಾಯಿತು? ಏನು ಉತ್ತರ ಕೊಡ್ತೀರ ನೀವು? ಸಾವು ಹುಟ್ಟುಗಳೇನು, ಒಗಟೆ ಏನೀ ಸೃಷ್ಟಿ, ಬಾಳಿನರ್ಥವದೇನು,
ಬಗೆದು ಬಿಡಿಸುವರಾರು ಸೋಜಿಗವನಿದನು. ಜಗವದಿರಬಿಸಿದ ಕೈ ಒಂದಾದಡೇಗಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಒಬ್ಬ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋದಾದರೆ ಎಲ್ಲರೂ ಅದೇ ಥರ ಇರಬೇಕಿತ್ತು. ಒಬ್ಬೊಬ್ಬರು ಒಂದೊಂದು ಥರ. ಒಂದೇ ತಾಯಿ ಕೊಟ್ಟಿರ್ತಾರೆ 4 ಜನ ಮಕ್ಕಳು, 4 ಜನ 4 ರೀತಿ ಇರ್ತಾರೆ. ಒಬ್ಬೊಬ್ಬನ ವ್ಯವಹಾರ ಒಂದು ರೀತಿ, ಒಬ್ಬೊಬ್ಬನ ರೀತಿ ನೀತಿಗಳು ಒಂದೊಂದು ರೀತಿ. ಅರೆ, ಬಂಗಾರದಿಂದ ಮಾಡಿದ ಎಲ್ಲ ಆಭರಣಗಳಲ್ಲೂ ಹೇಗೆ ಬಂಗಾರ ಅನ್ನೋದು ಇರುತ್ತೆ, ಹಾಗೆ ಭಗವಂತನಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರೇ ಇರಬೇಕಿತ್ತು. ರಾವಣನ ಅವಶ್ಯಕತೆ ಏನಿತ್ತು? ಕುಂಭಕರ್ಣನ ಅವಶ್ಯಕತೆ ಏನಿತ್ತು? ದುರ್ಯೋಧನ ದುಶ್ಯಾಸನರ ಅವಶ್ಯಕತೆ ಏನಿತ್ತು? ಇದನ್ನೆಲ್ಲ ನೋಡುವಾಗ ನಮಗೊಂದು ಸಂಶಯ ಬರುತ್ತೆ. ನಿಜವಾಗ್ಲೂ ದೇವರು ಅಂತಕ್ಕಂಥವ್ನು ಇದಾನ ಅಥವಾ ಇಲ್ಲ? ಬದುಕಿ ಕಾರ್ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ. ಯಾರು ಈ ಜಗತ್ತನ್ನು ನಡೆಸ್ತಾ ಇರೋರು, ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾರು? ಡಿ.ವಿ.ಜಿ ಅಂತಾರೆ 4 ಜನ ಇದ್ದಾರೆ. ಯಾರು ನಡೆಸ್ತಾರೆ ಗೊತ್ತಿಲ್ಲ. ಒಬ್ಬ ಅಂತಾನಂತೆ, ಸ್ವಾಮೀಜಿ ಈ ಜಗತ್ತಿನಲ್ಲಿ ನೀವೇನು ಬೇಕಾದ್ದು ಮಾಡಿ, ವಿಧಿ ನಮ್ಮ ಹಣೆ ಬರ ಇದೆಯಲ್ಲ, ಏನಿದೆ ಅದೇ ಆಗೋದು. ಕೆಲವು ಸರಿ ಹಾಗೆ ಹೇಳೋದು ನಮ್ಗೆ ಸರಿ ಅನಿಸುತ್ತೆ. ಯಾಕೆ? ಭಾಳಷ್ಟು ಕಷ್ಟಪಡ್ತೀವಿ, ಭಾಳಷ್ಟು ಶ್ರಮ ಪಡ್ತೀವಿ, ಭಾಳಷ್ಟು ಎಫರ್ಟ್ ಹಾಕಿರ್ತೀವಿ, ನಾವೇನಂತೀವಿ ಆಗೋದೇ ಇಲ್ಲ, ಮತ್ತು ಇನ್ನೇನೋ ಆಗುತ್ತೆ. ಅವಾಗ ನಾವೇ ಹೇಳೋಲ್ವಾ, ಓ ನಮ್ಮ ಹಣೆ ಬರ ಏನು ಮಾಡೋದು. ಇನ್ನೊಬ್ಬ ಅಂತಾನೆ, ಸ್ವಾಮೀಜಿ ವಿಧಿ ಅಂದ್ಕೊಂಡು ಕೂತಿದ್ದಿದ್ರೆ ನಾನು ಡಾಕ್ಟ್ರ್ ಆಗ್ತಾ ಇರಲಿಲ್ಲ, ನಾನು ಇಂಜಿನಿಯರ್ ಆಗ್ತಾ ಇರಲಿಲ್ಲ, ನಾನೊಬ್ಬ ಸೈಂಟಿಸ್ಟ್ ಆಗ್ತಾ ಇರಲಿಲ್ಲ. ನಾನು ಕಷ್ಟಪಟ್ಟಿದ್ದೀನಿ, ನಾನು ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಶ್ರಮ ಇದೆ, ಪುರುಷ ಪ್ರಯತ್ನವಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಪುರುಷ ಪ್ರಯತ್ನವನ್ನು ಮಾಡೋದಾದರೆ, ನಾವು ಸಾಧನೆಯನ್ನು ಮಾಡೋದಾದರೆ ಈ ಜಗತ್ತಿನಲ್ಲಿ ನಾವು ಏನು ಬೇಕಾದರೂ ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ವಿಧಿ ಅಂತ ಕೂತ್ಕೊಂಡಿದ್ದಿದ್ರೆ, ವಿಧಿ ಅಂತ ಕೂತ್ಕೊಂಡ್ರೆ ಏನು ಸಂಜೆ ಊಟ ಸಿಗುತ್ತಾ ನಮಗೆ? ಪ್ರಯತ್ನವನ್ನು ಮಾಡಬೇಕು, ಕಷ್ಟಪಡಬೇಕು, ನಾವು ದುಡಿಬೇಕು, ಶ್ರಮ ಪಡಬೇಕು. ಅಂದರೆ ಮಾತ್ರ ಜೀವನದಲ್ಲಿ ನಮಗೇನು ಬೇಕು ಅದನ್ನು ಗಳಿಸ್ಲಿಕ್ಕೆ ಸಾಧ್ಯ. ಅವನು ಹೇಳುವಾಗ ಅದು ಸರಿ ಅನಿಸುತ್ತೆ. ಹೌದು, ಅವ್ನು ಹೇಳ್ತಾರೋದು ಕರೆಕ್ಟ್ ಇದೆ. ಯಾಕೆ? ಸುಮ್ಮನೆ ಕೂತ್ರೆ ಊಟ ಬರುತ್ತಾ? ಸುಮ್ಮನೆ ಕೂತ್ರೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇತ್ತಾ? ಸುಮ್ಮನೆ ಕೂತ್ರೆ ಇಷ್ಟೆಲ್ಲ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇತ್ತಾ? ನಾವು ಕಷ್ಟಪಟ್ಟಿದ್ದೀವಿ. ಇನ್ನೊಬ್ಬ ಅಂತಾನೆ, ಸ್ವಾಮೀಜಿ ಈ ವಿಧಿ, ಈ ಪುರುಷ ಪ್ರಯತ್ನ ಎಲ್ಲ ವ್ಯರ್ಥ. ಮತ್ತು ಧರ್ಮೋ ರಕ್ಷತಿ ರಕ್ಷಿತಃ, ಧಾರ್ಮಿಕತನದಿಂದ ಜೀವನವನ್ನು ನಡೆಸಬೇಕು. ಯಾವ ವ್ಯಕ್ತಿ ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ ಅಂಥವನನ್ನು ಧರ್ಮ ರಕ್ಷಿಸ್ತದೆ. ಧಾರ್ಮಿಕ ಜೀವನವನ್ನು ಮಾಡಬೇಕು, ಅದೇ ನಿಜವಾದ. ಉಳಿದದ್ದು ಯಾವುದು ಕೂಡ ಸುಳ್ಳು, ಯಾವುದು ಸತ್ಯ. ಕೆಲವು ಸರಿ ನೋಡುವಾಗ ಅದು ಅನ್ಸುತ್ತೆ, ಸರಿ ಅನಿಸುತ್ತೆ. ಯಾಕೆ? ಎಷ್ಟೋ ಸರಿ ಪುರುಷ ಪ್ರಯತ್ನ ಮಾಡಿರ್ತೀವಿ, ಏನು ಪ್ರಯೋಜನ ಆಗೋದೇ ಇಲ್ಲ. ಇನ್ನೊಬ್ಬ ಅಂತಾನೆ, ಅಂಧಬಲವೋ. ಇವೆಲ್ಲ ಪೇಪರಲ್ಲಿ ಓದಿರ್ಬೋದು. ಒಬ್ಬನಿಗೆ ಚರ್ಮದ ಕಾಯಿಲೆ ಇತ್ತು. ಎಲ್ಲ ವೈದ್ಯರ ಬಳಿ ಹೋದ. ಏನು ಮಾಡಿದ್ರು ಹೋಗಲೇ ಇಲ್ಲ. ಮೈಯೆಲ್ಲ ಉರಿ, ಬರೀ ತುರಿಸೋದು, ಉರಿ 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 ಉರಿ, ಇರೋಕ್ಕೆ ಆಗೋದಿಲ್ಲ. ವೈದ್ಯರು ಹೇಳಿರೋ ಎಲ್ಲ ಔಷಧಿ ಹಚ್ಚಿದ, ವೈದ್ಯರು ಹೇಳಿರ್ತಕ್ಕಂಥ ಎಲ್ಲ ಆಯಿಂಟ್ಮೆಂಟ್ ಹಚ್ಚಿದ, ವೈದ್ಯರು ಹೇಳಿರ್ತಕ್ಕಂಥ ಎಲ್ಲ ಔಷಧಿ ತೆಗೆದುಕೊಂಡ, ಪಥ್ಯಗಳನ್ನು ಮಾಡಿದ, ಏನು ಪ್ರಯೋಜನ ಇಲ್ಲ. ಕೊನೆಗೆ ಯಾರೋ ಹೇಳಿದರು, ನೋಡೋ ಹೋಗು ಸುಬ್ರಹ್ಮಣ್ಯಕ್ಕೆ ಹೋಗು, ಅಲ್ಲಿ ಭಕ್ತರು ಊಟ ಮಾಡ್ತಾರಲ್ಲ,
ಆ ಎಲೆ ಮೇಲೆ ನೀನು ಉರುಳು ಸೇವೆ ಮಾಡು, ನಿಂಗೆಲ್ಲ ಸರಿ ಹೋಗುತ್ತೆ. ಹೌದಾ? ಉರುಳು ಸೇವೆ ಮಾಡಿ ಬಂದ, ನೀವು ನಂಬ್ತಿರೋ ಬಿಡ್ತಿರೋ, ಅವನಿಗೆ ಚರ್ಮದ ಕಾಯಿಲೆ ಹೋಯ್ತು. ಹಾಗಂತ ಹೇಳಿ ನೀವು ಹೋಗಿ ಮಾಡಿದರೆ ಹೋಗುತ್ತೆ ಗ್ಯಾರಂಟಿ ಇಲ್ಲ. ಹಿಂದೆಲ್ಲ ನೋಡಬೇಕು. ಊರಿಂದ ಬಂದರು, ಹೊರದೇಶದವರು, ಏನು ಇದರಲ್ಲಿದ್ದ ಅವನು ಅಮೇರಿಕಾದಲ್ಲಿ. ಮನೆಗೆ ಬಂದರೆ ಮಗು, 1 ವರ್ಷದ ಮಗು, ಏನು ಮಾಡಿದರೂ ಅಳು ನಿಲ್ಲಿಸ್ತಾ ಇಲ್ಲ. ಅಳು ಸೊಸೆ ಅಂದ್ಲು, ಬೇಡಪ್ಪ ವಾಪಸ್ ಹೋಗೋಣ, ಸವಾಸನೆ ಬೇಡ, ಏನಿದೆ. ವೈದ್ಯರನ್ನು ಕರೆದ್ರು, ಫೋನ್ ಮಾಡಿದರು, ಎಲ್ಲ ಟೆಸ್ಟ್ ಮಾಡಿಸಿದ್ರು, ಎಲ್ಲ ಏನು ಮಳು ನಿಲ್ಲಿಸ್ತಾನೆ ಇಲ್ಲ ಮಗು. 1 ದಿವಸ ಆಯ್ತು, 2 ದಿವಸ ಆಯ್ತು, ಸಾಕಾಗೋಯ್ತು ಅವ್ರಿಗೆ. ಅಷ್ಟೊತ್ತಿಗೆ ಮನೆ ಪಕ್ಕದಲ್ಲಿ ಒಬ್ಬರು ಊರು ಹಿರಿಯರಿದ್ದರು. ಅವ್ರು ಬಂದು ಕೇಳಿದರು, ಯಾಕೆ ಮಗು ಅಳ್ತಾ ಇದೆಯಲ್ಲ? ಏನು ಗೊತ್ತಿಲ್ಲ ರೀ, ಎಲ್ಲ ಆಯಿತು, ಏನು ಮಗು ಇಲ್ಲ, ವಾಪಸ್ ಹೋಗ್ತೀವಿ ಅಂತ ಕೂತಿದ್ದಾರೆ. ಅಯ್ಯೋ, ಗ್ರಾಮ ದೇವತೆಗೆ ಪೂಜೆ ಮಾಡಿಸಿದ್ರ ನೀವು? ಅಂದರೆ ಇಲ್ಲ, ಫಸ್ಟ್ ಮಾಡಿಸಿ, ಗ್ರಾಮ ದೇವತೆಗೆ ಪೂಜೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ಸೀದಾ ಹೋದರು, ಅಲ್ಲೇನು ಅವ್ರದ್ದೇನೋ ಸೇವೆ ಇತ್ತು, ಸೇವೆ ಮಾಡಿದರು, ಬಂದರು, ಮಗು ಸೈಲೆಂಟ್ ಆಗೋಯ್ತು. ಹಾಗಾದರೆ ಈ ಜಗತ್ತು ಅಂಧಬಲದಲ್ಲಿ ನಡೀತಾ ಇದೆಯಾ? ಹ್ಞೂ ಅಂತಲೂ ಹೇಳೋಂಗಿಲ್ಲ, ಹ್ಞೂ ಅಂತಲೂ ಹೇಳೋಂಗಿಲ್ಲ. ಯಾಕೆಂದರೆ ಕೆಲವೆಲ್ಲ ಘಟನೆಗಳು ಘಟಿಸ್ತವೆ ನಮ್ಮ ಮುಂದೆ. ಯಾಕೆ, ಹೇಗೆ, ಏನು ಅರ್ಥವೇ ಆಗೋದಿಲ್ಲ. ವಿಜ್ಞಾನ ಹೇಳುತ್ತೆ ಇದು ಸಾಧ್ಯವೇ ಇಲ್ಲ ಅಂತ, ಆದರೆ ನಮ್ಮ ಅನುಭವ ಸಾಧ್ಯ ಆಗಿದೆ. ಕುದುರುವುದೆಂದು ಈ ವ್ಯವಸ್ಥೆಯ ಪಾಡು, ಗತಿಯೇ. ಏನು ನಡೀತಾ ಇದೆ ಈ ಜಗತ್ತಿನಲ್ಲಿ? ಎಲ್ಲರ ಅಂತಃಕರಣ ದೇವ್ರದಯೇ, ಎಲ್ಲರ ಮನಸ್ಸು ಬುದ್ಧಿ ನಮಗೆ ಕಾಣಿಸೋದಿಲ್ಲ. ಒಂದು ವೇಳೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆ ಇಳಿದು ನೋಡೋ ಹಾಗಿದ್ದಿದ್ದರೆ, ಹೇಗೆ ಈ ಶರೀರ ನಮಗೆಲ್ಲರಿಗೂ ಕಾಣಿಸ್ತದೋ ಅದೇ ರೀತಿಯಲ್ಲಿ ಒಂದು ವೇಳೆ ಎಲ್ಲರ ಮನಸ್ಸು ಕಾಣಿಸೋ ಹಾಗಿದ್ದಿದ್ದರೆ ಅವಸ್ಥೆ ಆಗ್ಬಿಡೋದು. ಹೌದಲ್ಲ? ನಮ್ಮ ಮಿತ್ರಿದ್ರು, ನಾವೆಲ್ಲ ಕೇಳಿದ್ವಿ, ಯಾರು ವಜ್ರೇಶ್ವರಿಯಲ್ಲಿ ಸೌತ್ ಕೆನರಾದಲ್ಲಿ ಆಗ್ಬೋದಂಥವ್ರು, ಅವರು ಯಾರು ನಿತ್ಯಾನಂದರು ಅಂತ ಹೇಳಿದರು. ಮುಂಬೈಯ ವಜ್ರೇಶ್ವರಿಯಲ್ಲಿ ಅವರ ಸಮಾಧಿ ಇದೆ. ಅವರು ಶಿವಾನಂದರು, ಸುಮಾರು ಜನರೆಲ್ಲ ಅವ್ರ ಮುಂದೆ ಯಾರೇ ಹೋಗಲಿ, ಅವರು ಏನು ವಿಚಾರ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಾಗ್ತಿತ್ತು. ಅವ್ರು ಹೇಳ್ಬಿಡೋರು. ಆ ನಿತ್ಯಾನಂದರು ಯಾವಾಗಲೂ ಪಕ್ಕದಲ್ಲಿ ಒಂದಿಷ್ಟು ಕಲ್ಲಿನ ರಾಶಿ ಇಟ್ಕೊಂಡು ಕೂತಿರೋರು. ಬಂದ ನೋಡು ಅಂತೇಳಿ ಕಲ್ಲು ತಗೊಂಡು ಹೊಡಿತಿದ್ರು. ಅವ್ರ ಪಕ್ಕದಲ್ಲಿ ಕೂತು, ಯಾಕೆ ಗುರುಗಳೇ ಹೆಂಗೆ ಯಾಕೆ ಹೊಡಿ, ತಾಯಿ ಒದ್ದು ಬಂದಿದ್ದಾನೆ, ಬೈದು ಬಂದಿದ್ದಾನೆ, ಇಂಥ ಕೆಲಸ ಮಾಡಿದ್ದಾನೆ, ಅಂಥ ಕೆಲಸ ಮಾಡಿದ್ದಾನೆ. ಅವ್ನಿಗೋಗಿ ಕೇಳಿದ್ರು, ಹೌದು ಮಾಡಿದ್ದು ನಿಜ. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಆಳಕ್ಕೆ ಹೋಗಿ ನೋಡಿ ನೀವು. ಅದಿಗುದಿಯೇ ಗತಿ ಏನು? ಒಂದು ದುಗುಡು, ಒಂದು ಭಯ, ಒಂದು ಒತ್ತಡ, ಅಶಾಂತಿ, ನೆಮ್ಮದಿ ಇಲ್ಲ. ಇದೇನ ಜೀವನ? ಹಾಗಾದರೆ ಈ ಥರ ಜೀವನ ಮಾಡಲಿಕ್ಕೆ ನಾವು ಹುಟ್ಟಿ ಬಂದಿದ್ದೀವ? ಕ್ರಮವೊಂದು ಲಕ್ಷ್ಯವೊಂದುಂಟೇನು ಸೃಷ್ಟಿಯಲ್ಲಿ ಭ್ರಮಪುದೇನಾಗಾಗ ಕರ್ತೃವಿನ ಮನಸ್ಸು. ಮಮತೆಯುಳ್ಳವನಾತನಾದೊಡಿ ಜೀವಗಳು ಶ್ರಮ ಪಡುವೇಕಿಂತು ಮಂಕುತಿಮ್ಮ. ಇಲ್ಲ, ಎಷ್ಟೋ ಸರಿ ನಮಗೂ ಅನಿಸುತ್ತೆ, ಆ ದೇವ್ರಿಗೆ ಏನಾದರೂ ಸ್ವಲ್ಪ ಲೂಸ, ಈ ಥರ ಜಗತ್ತು ಸೃಷ್ಟಿ ಮಾಡಿದ್ದಾನೆ. ಒಂದು ವೇಳೆ ಆ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಇರೋದಾದರೆ, ನಮ್ಮ ಮೇಲೆ ಕರುಣೆ ಇರೋದಾದರೆ, ನಮ್ಮ ಮೇಲೆ ಏನಾದರೂ ವಾತ್ಸಲ್ಯ ಇರೋದಾಗಿದ್ದರೆ ಈ ಥರ ಯಾಕೆ ಕಷ್ಟಪಡ್ತಿದ್ದ?
ಈ ಥರ ಯಾಕೆ ತಾಪತ್ರೆಗಳನ್ನು ನಿರ್ಮಾಣ ಮಾಡ್ತಾರೆ? ಗಮನಿಸಿ, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಏನು ಪ್ರಶ್ನೆಗಳು ಉದ್ಭವವಾಗ್ತವೆ, ಆ ಪ್ರಶ್ನೆಗಳನ್ನು ಡಿ ವಿ ಜಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು. ಅವಾಗೇನೋ ಸ್ವಲ್ಪ ಲೂಸ್ ಉಚ್ಚಿಗಿಚ್ಚಿ ಅಂದರೆ ಹಿಡಿಯುತ್ತಾ, ಯಾಕೆ ಈ ರೀತಿ ಸೃಷ್ಟಿ ಮಾಡಿದ್ದಾನೆ? ಮಮತೆಯುಳ್ಳವನಾತನಾದೊಡಿ ಜೀವಗಳು ಶ್ರಮ ಪಡುವುಬೇಕೆಂದು. ಒಂದು ವೇಳೆ ಅವನಿಗೆ ನಮ್ಮ ಮೇಲೆ ಪ್ರೀತಿ ಇದ್ದಿದ್ದರೆ ನಾವ್ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ನಾವ್ಯಾಕೆ ಇಷ್ಟು ಗೋಳಾಡ್ತಾ ಇದ್ದೀವಿ, ನಾವ್ಯಾಕೆ ಇಷ್ಟು ರಂಪಾಟಗಳನ್ನು ಮಾಡ್ತಾ ಇದ್ದೀವಿ, ನಾವ್ಯಾಕೆ ಈ ರೀತಿಯ ಜೀವನವನ್ನು ಮಾಡ್ತಾ ಇದ್ದೀವಿ? ಏನು ಭೈರವ ನೀನೆ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮನರ್ತನೋ ನಮಾದ. ಟಿ ವಿ ಆನ್ ಮಾಡಿದರೆ ಸಾಕು, ಏನು ಬ್ರೇಕಿಂಗ್ ನ್ಯೂಸ್, ಏನು ಒಂದು ಕೊಲೆ, ಅತ್ಯಾಚಾರ, ಅನಾಚಾರ, ಮೋಸ, ವಂಚನೆ. ಸಿಗರೇಟ್ ಸೇದಲಿಕ್ಕೆ ಅವನು 5 ರೂಪಾಯಿ ಕೇಳಿದ್ದಂತೆ, ಅವನು ಕೊಡಲಿಲ್ಲ, ಹೋಗಿ ಕೊಂದೇ ಬಿಟ್ಟ. ಮಾನವರು ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನೆರೆಯುವರು ಬಾಷ್ಪಸಲುಹುದಿರೆ. ನಮ್ಮನ್ನು ಮನುಷ್ಯರು ಅಂತ ಕರೆಯೋದ, ನಮ್ಮನ್ನು ರಾಕ್ಷಸರು ಅಂತ ಕರೆಯೋದ? ಏನು ಮಾಡ್ತಾ ಇದ್ದೀವಿ ನಾವು? ಏನು ಭೂತಗ್ರಾಮ ನರ್ತನೋ ನಮಾದ, ಏನಗ್ನಿಗೋಳಗಳು ಏನಂತರಾಳಗಳು. ಗಮನಿಸಿ, ನಮಗೆ ಈ ರಾಮಾಯಣಕ್ಕಿಂತ ಮಹಾಭಾರತ ಇದೆಯಲ್ಲ ನಮ್ಗೆ ಭಾಳ ಇಷ್ಟ ಆಗುತ್ತೆ. ಯಾಕೆಂದರೆ ಮಹಾಭಾರತ ನಮಗೆ ತುಂಬ ಹತ್ತಿರ. ರಾಮಾಯಣದಲ್ಲಿ ಇನ್ನೂ ಒಂದಿಷ್ಟು ನ್ಯಾಯ, ನೀತಿ, ಧರ್ಮ, ಸತ್ಯ ಅಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಮಹಾಭಾರತ ಹಾಗಲ್ಲ. ಮಹಾಭಾರತ ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅದೇ ಹಿಂದಾಗಿತ್ತು. ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಆಗಿತ್ತು, ಅದು ನಮ್ಮಲ್ಲಿ ಸಣ್ಣ ಸ್ಕೇಲಲ್ಲಿ ಆಗುತ್ತೆ. ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವರನ್ನು ನೋಡಿದ್ರೆ ಅವ್ರ ಹೊಟ್ಟೆ ಹೊರ್ಕೋತಾರೆ, ಅವರನ್ನು ನೋಡಿದ್ರೆ ಇವ್ರು. ಹೋಗಿದ್ದೀರಲ್ವ ನೀವು? ಈ ನವಗ್ರಹ ದೇವಸ್ಥಾನಕ್ಕೆ ಹೋಗಿದ್ದೀರಲ್ವ? ಗಮನಿಸಿ, ನವಗ್ರಹ ದೇವಸ್ಥಾನ ಅವರು ಒಬ್ಬರ ಮುಖ ಒಬ್ಬರು ನೋಡಲ್ಲ. ಈಗ ನಮ್ಮ ಮನೆಯೇ ನವಗ್ರಹ ದೇವಸ್ಥಾನ ಆಗಿದೆ. ಯಾಕೆ? ಇವ್ರು ನೋಡಿದ್ರೆ ಅವ್ರಿಗಾಗೋದಿಲ್ಲ, ಅವ್ರು ನೋಡಿದ್ರೆ ಇವ್ರಿಗಾಗೋದಿಲ್ಲ, ಇವ್ರು ನೋಡಿದ್ರೆ ಅವ್ರ ಕಂಪ್ಲೇಂಟ್, ಅವ್ರು ನೋಡಿದ್ರೆ ಇವ್ರು. ಯಾವಾಗ ಈ ರೀತಿಯ ರಾಗದ್ವೇಷಗಳು, ಈ ರೀತಿಯ ಹೊಟ್ಟೆ ಕಿಚ್ಚು ಮತ್ಸರಗಳು, ಇವರನ್ನು ನೋಡಿದ್ರೆ ಅವರು ಚುಚ್ಚಿ ಮಾತಾಡ್ತಾರೆ, ಅವನು ನನಗೆ ಅವಮಾನ ಮಾಡಿದ, ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಜಗತ್ತೇನು ಹೇಳಿ, ಜಗತ್ತು ರಾಗದ್ವೇಷಗಳ ಒಂದು ವಿಸ್ತಾರವಾಗಿ ಹೋಗಿದೆ. ನನಗೆ ಮಾರ್ಕೆಟ್ನಲ್ಲಿ ಅವನು ಈ ರೀತಿ ಅವಮಾನ ಮಾಡಿದ್ದಾನೆ, 4 ಜನರ ಮುಂದೆ ನನಗೆ ಈ ರೀತಿಯಲ್ಲಿ ಅಪಮಾನಿಸಿದ್ದಾನೆ, ಇವನು ನನಗೆ ಮರ್ಯಾದೆ ಕೊಟ್ಟಿಲ್ಲ, ನನಗೆ ಕುರ್ಚಿ ಕೊಟ್ಟಿಲ್ಲ, ನನ್ನನ್ನು ಗೌರವದಿಂದ ಮಾತಾಡಿಸಿಲ್ಲ, ನನಗೊಂದು ಸ್ಥಾನಮಾನ ಕೊಟ್ಟಿಲ್ಲ. ಗಮನಿಸಿ ನೀವು. ಆಯಿತು, ಏನೋ ಆಗೋಗ್ಬಿಡ್ತು ಮಹಾಭಾರತದಲ್ಲಿ. ಆ್ಯಕ್ಚುಲಿ ಧರ್ಮರಾಯನಿಗೂ ಒಂದಿಷ್ಟು ಚಟಗಳಿದ್ದು, ಅದರಲ್ಲಿ ಈ ಪಗಡೆ ಆಡೋದೊಂದು ಚಟ ಇತ್ತು ಅವನಿಗೆ. ಯಾರೂ ಕೂಡ ಒಂದು ಮಿಸ್ಟೇಕ್ ಅಂತಲೇ ಹೇಳಲ್ಲ. ಎಲ್ಲರೂ ಏನು ಹೇಳ್ತಾರೆ? ದುರ್ಯೋಧನ ದುಶ್ಯಾಸನದ ಮಿಸ್ಟೇಕು. ಯಾಕೆ? ಅವನು ಹಂಗೆ ಮಾಡ್ಬೋದಿತ್ತ ಎಲ್ಲರ ಎದುರುಗಡೆಗೆ? ಅರೆ, ಇವನು ಮಿಸ್ಟೇಕ್ ಮಾಡಿದ್ದಾನೆ. ಆಯಿತು, ಏನು ಆಗಬಾರ್ದು ಅದೇ ಆಗೋಯ್ತು. ಆದರೆ
ಏನು ಶಪಥ ಮಾಡ್ತಾಳವಳು? ಎಲ್ಲಿ ತನಕ ಅವನ ಗುಂಡಿಗೆ ರಕ್ತದಲ್ಲಿ ನಾನು ನನ್ನ ತಲೆಯನ್ನು ಒರೆಸ್ಕೊಳ್ಳಲ್ಲ, ತಲೆ ಕೂದಲಿಗೆ ಆ ರಕ್ತವನ್ನು ಹಚ್ಚಲ್ಲ, ಅಲ್ಲಿ ತನಕ ನಾನು ಈ ಮುಡಿಯನ್ನು ಕಟ್ಟೋದಿಲ್ಲ. ನೀವು ನೋಡಬೇಕು, ಮಹಾಭಾರತದಲ್ಲಿ ದುಶ್ಯಾಸನನ್ನು ಸಾಯಿಸಿ ಅವನ ಎದೆಯನ್ನು ಬಗೀತಾನೆ ಭೀಮ. ಆ ರಕ್ತವನ್ನು ತಂದು ದ್ರೌಪದಿಯ ತಲೆಗೆ ಹಚ್ಚುತ್ತಾನೆ. ಯಾರೇನು ತಪ್ಪು ತಿಳಿಯೋದು ಬೇಡ ದ್ರೌಪದಿ ಬಗ್ಗೆ. ನಾವು ಏನು ಕಮ್ಮಿ ಇಲ್ಲ. ನಾವು ಹೇಗಿದ್ದೀವಿ ಅಂದರೆ, ನಮ್ಮ ಮಟ್ಟದಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ದ್ವೇಷ ಸಾಧಿಸ್ತೀವಿ. ನಮ್ಮ ಮಟ್ಟದಲ್ಲಿ ರಾಗವನ್ನು ನಾವು ಸಾಧಿಸ್ತೀವಿ. ನಮ್ಮ ಮಟ್ಟದಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ನಾವು ಅದು ಮಾಡ್ತಾ ಇರ್ತೀವಿ ಅಲ್ಲ. ಪೂಜ್ಯ DVJ ಮುಂದೆ ಒಂದು ಕಡೆ ಕಗ್ಗದಲ್ಲಿ ಭಾಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ. ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ. ಹಿಂದೆ ಎಲ್ಲ ರಾಜರುಗಳ ಬಳಿ ಹೋದರೆ ಈ ಬಲ್ಲವರು ತಿಳಿದವರೆಲ್ಲರೂ ಕೂಡ ಪಂಡಿತರುಗಳಿಗೆ, ಜ್ಞಾನಿಗಳಿಗೆ, ಈ ಕಲಾಕಾರರಿಗೆ ಎಲ್ಲ ಅವ್ರು ಹೇಳೋರು, ಅಪ್ಪ ಅವರಿಂದ ದೂರ ಇರಿ, ಅವರಿಂದ ದೂರ ಇರಿ, ಅವ್ರ ಹತ್ರ ಜಾಸ್ತಿ ಹತ್ರ ಹೋಗಬೇಡಿ ಅಂತ. ಯಾಕೆಂದರೆ ರಾಜರ ಬಳಿ ಹೋದರೆ ಅವರು ತೆಗೆದು ತಮ್ಮ ಹಾರವನ್ನೇ ಹಾಕಿಬಿಟ್ಟಾರು. ಇಲ್ಲ, ಕತ್ತನ್ನೇ ಕತ್ತರಿಸಿದಾರೆ, ಗೊತ್ತಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಹಿಂದೆಲ್ಲ ಒಂದು ಕ್ರಮ ಇತ್ತಂತೆ. ಯಾರನ್ನಾದರೂ ಸಾಯಿಸಬೇಕು ಅಂತಂದರೆ ಅವನಿಗೆ ಸನ್ಮಾನ ಮಾಡ್ತಾಯಿದ್ರು. ದೊಡ್ಡ ಸಭೆಯನ್ನು ಕರೆಸಿ ದೊಡ್ಡ ಸನ್ಮಾನವನ್ನು ಮಾಡಿ ಅವನಿಗೆ ಹಾರ ಹಾಕಿ ಅವನಿಗೆ ಬಿರುದಾವಳಿಗಳನ್ನು ಕೊಟ್ಟು ಅವನಿಗೆ ಶಾಲೆಲ್ಲ ಹೊದಿಸಿ ಆಮೇಲೆ ಕರೆದು ಅವನ ಶಾಲ್ ಹೊದಿಸಿ ಅವನ ರಾಜ ಗಟ್ಟಿಯಾಗಿ ಅಪ್ಪಿ ಹಿಡಿತಿದ್ದ. ರಾಜನಿಗೆ ಎದೆ ಕವಚ ಇರ್ತಿತ್ತು. ಇಲ್ಲಿ ಎದೆ ಕವಚದ ಮುಂದೆ ಒಂದು ಚೂಪಾದ ಒಂದು ಹಲ್ಲಿರ್ತಿತ್ತು. ಅವನು ಹೇಗೆ ಅವನ ಅಪ್ಪಿ ಹಿಡಿತಿದ್ದ ಅದು ಅವನಿಗೆ ಚುಚ್ಚಿ ಸತ್ತೋಗ್ತಿದ್ದ. ಜನ ಎಲ್ಲ ತಿಳ್ಕೊಡೋರು ಅವನ ಖುಷಿ ಸಂತೋಷದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಇಲ್ಲ, ಪರ್ಪಸ್ಲಿ ಮಾಡಿಸಿತ್ತು. ಮಂದ ಹಸಿತದ ಕೊಲೆಯೋ ಮಂಕುತಿಮ್ಮ ಅಲ್ಲ. ಪೂಜ್ಯ DVJ ಆ ಶಬ್ದಗಳ ಪ್ರಯೋಗವನ್ನು, ಏನಿದು ಇದು ಎಲ್ಲೋ ನಡೆದಿರ್ತಕ್ಕಂಥದ್ದು, ಯಾರೋ ಮಾಡಿರ್ತಕ್ಕಂಥದ್ದು ಹೇಳ್ತಾ ಇಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ರೀತಿ ನೀತಿಗಳು ಹೇಗಿವೆ ಅದನ್ನು ಅವರು ಕನ್ನಡಿ ಹಾಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಹೇಳಿದ್ದು ಕೇಳಲಿಲ್ಲ, ಹಾಗಾದರೆ ನೋಡು, ಎದುರಿಸು. ಗಮನಿಸಿ ನೀವು, ಈ ಜಗತ್ತಿನಲ್ಲಿ ಒಂದು ವೇಳೆ ಮನುಷ್ಯ ಅಂತಕ್ಕಂಥವನು ಒಬ್ಬ ಇರಲಿಲ್ಲ ಅಂತಾಗಿದ್ದರೆ ಏನಾಗ್ತಿತ್ತು? ಶಾಂತಿ ಇರ್ತಾಯಿತ್ತು. ಎಲ್ಲಾದರೂ ಕೇಳಿದ್ದೀರಾ ನೀವು? ಪಶು ಪಕ್ಷಿ ಪ್ರಾಣಿಗಳು ಯುದ್ಧ ಮಾಡಿದ್ದನ್ನು, ಬಾಂಬ್ ಹಾಕಿದ್ದನ್ನು, ಶೂಟ್ ಮಾಡಿದ್ದನ್ನು, ಕೊಲೆ ಮಾಡಿದ್ದನ್ನು. ಪಶು ಪಕ್ಷಿಗಳು ಸಾಯಿಸ್ತವೆ ಆಹಾರಕ್ಕಾಗಿ. ಅವುಗಳ ಜೀವನವೇ ಅದು. ಅದಕ್ಕೆ ಸರಿಯಾಗಿ ಭಗವಂತನ ಸೃಷ್ಟಿಯೂ ಹಾಗೆ. ಎಲ್ಲಿ ಹುಲಿ ಸಿಂಹಗಳಿರ್ತವೆ ಅಲ್ಲಿ ಜಿಂಕೆಗಳು ಹೆಚ್ಚಿರ್ತವೆ. ಒಂದು ಜಿಂಕೆಯನ್ನು ಅದು ಸಾಯಿಸುತ್ತೆ, ಒಂದು ಎಮ್ಮೆಯನ್ನು ಸಾಯಿಸುತ್ತೆ, ಅದು ಅದರ ಆಹಾರ. ಆದರೆ ಎಷ್ಟು ಆಶ್ಚರ್ಯ ಅಂದರೆ ಎರಡೂ ಒಟ್ಟಿಗೆನೇ ಇರ್ತವೆ. ಎಲ್ಲೂ ಇವುಗಳ ಸಂಖ್ಯೆ ಕಡಿಮೆ ಆಗಿಲ್ಲ, ಅವುಗಳ ಸಂಖ್ಯೆನೂ ಜಾಸ್ತಿ ಆಗಿಲ್ಲ. ಯುದ್ಧವನ್ನು ಕಂಡುಹಿಡಿದಿದ್ದು ಮನುಷ್ಯ, ಸರ್ವನಾಶವನ್ನು ಮಾಡಲಿಕ್ಕೆ ಹೊರಟಿದ್ದು ಮನುಷ್ಯ. ಅಣುಬಾಂಬನ್ನು ಯಾರು ಕಂಡುಹಿಡಿದಿದ್ದು? ಮನುಷ್ಯ ಕಂಡುಹಿಡಿದಿದ್ದು. ಇವತ್ತಿಗೂ ನೀವು ಒಂದು ವೇಳೆ ಜಪಾನಿಗೆ ಹೋದರೆ, ಜಪಾನ್ನಲ್ಲಿ ಎಲ್ಲಿ ಹಿರೋಶಿಮಾ ನಾಗಸಾಕಿ ಏನಲ್ಲಿ ಬಾಂಬ್ ಬಿತ್ತೋ ಅಲ್ಲಿ ಒಂದು ಸ್ಕೂಲ್ ಇದೆ. ಸ್ಕೂಲ್ನಲ್ಲಿ ಪ್ರತಿ ದಿವಸ ಮಕ್ಕಳು ಬಂದು ಅಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ದಿವಸ ಒಂದು ಮಗು 5 ನಿಮಿಷ ಮಾತನಾಡ್ತದೆ. ಇವತ್ತಿಗೂ ಕೂಡ ನೀವು ಅಲ್ಲಿ ಹೋಗಿ ನೋಡಿ, ಅಲ್ಲಿನ ಗಿಡ ಮರಗಳು ಅಂಕುಡೊಂಕಾಗಿ ಹುಟ್ಟುತ್ತವೆ. ಅಲ್ಲಿನ ಮಕ್ಕಳು ಇನ್ನೂ ಕೂಡ ಸರಿಯಾಗಿ ಹುಟ್ಟುತ್ತಾ ಇಲ್ಲ. ಯಾರು ಮಾಡಿದ್ದು? ನಮ್ಮ ಸಾಧನೆ. ನಾವೇನಂತೀವಿ? ಈ ಜಗತ್ತಿನಲ್ಲಿ ಅತ್ಯಂತ ವಿಕಾಸಗೊಂಡಂತಹ ವ್ಯಕ್ತಿ ಅಂತಕ್ಕಂಥವ್ರು ಯಾರಾದ್ರಿದ್ರೆ ಅದು ನಾವು, ಮನುಷ್ಯ.
ಎಲ್ಲರೂ ಕೇಳಿದ್ದೀರಾ ನೀವು? ಪಶು ಪಕ್ಷಿ ಪ್ರಾಣಿಗಳಿಗೆ ಗೀತಾಜ್ಞಾನಿ ಯಜ್ಞ ಆರ್ಗನೈಸ್ ಮಾಡಿರೋದು ಬೇಕಾಗಿಲ್ಲ ಅವಕ್ಕೆ. ಯಾಕೆ? ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಜೀವನವನ್ನು ಮಾಡ್ತಾ ಇದೆ. ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಜೀವನ ಮಾಡೋನು ಮನುಷ್ಯ ಮಾತ್ರ. ಆದ್ದರಿಂದಲೇ ಎಲ್ಲ ಒತ್ತಡ ಮನುಷ್ಯನಿಗೆ, ಟೆನ್ಷನ್ನು ಮನುಷ್ಯನಿಗೆ, ದುಃಖ ಮನುಷ್ಯನಿಗೆ. ಎಲ್ಲರೂ ಕೇಳಿದ್ದೀರಿ ನೀವು ಪಶು ಪಕ್ಷಿ ಪ್ರಾಣಿಗಳ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು? ಇಲ್ಲ, ಅದನ್ನು ಮನುಷ್ಯನೇ ಕಂಡುಹಿಡ್ದಿದ್ದು. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು ಬಾಷ್ಪ ಸಲಹುವುದಿರೆ. ಏನಗ್ನಿಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ. ಹೊರಗಡೆ ಜಗತ್ತಿನಲ್ಲಿ ನೋಡಿ, ಒಂದು ಕಡೆಗೆ ಸೂರ್ಯ ಭಯಂಕರ ಬಿಸಿಲು ಕೊಡ್ತಾ ಇದ್ದಾನೆ, ರಾತ್ರಿ ನೋಡಿ ಚಂದ್ರ ಶೀತಲವಾದಂಥ ಕಿರಣಗಳು. ಮನುಷ್ಯನ ಮನಸ್ಸನ್ನು, ಮನುಷ್ಯನ ಹೃದಯವನ್ನು ತೆಗೆದು ನೋಡಿ ರೀ, ಏನೇನು ಮಾತಾಡ್ತೀವಿ ನಾವು, ಏನೇನು ಸಂಕಲ್ಪಗಳನ್ನು ಮಾಡ್ತೀವಿ, ಏನೇನು ಆಸೆ ಆಕಾಂಕ್ಷೆಗಳಿವೆ ವ್ಯಕ್ತಿ ಅಂತಃಕರಣದ ಒಳಗಡೆಗೆ. ಮತ್ತೊಬ್ಬ ವ್ಯಕ್ತಿಯ ಸರ್ವನಾಶ, ಮತ್ತೊಬ್ಬ ವ್ಯಕ್ತಿಯ ಅವನತಿ, ದುಃಖವನ್ನು ಕೊಡೋದು, ಹಿಂಸೆಯನ್ನು ಮಾಡೋದು. ಏನು ಪ್ರಪಂಚವಿದು, ಏನು ಧಾಳಾಧಾಡಿ, ಏನದ್ಭುತ ಶಕ್ತಿ, ಅಪಾರ ಶಕ್ತಿ ನಿರ್ಘಾತ. ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಏನಿದು ಜಗತ್ತು, ಏನು ನಡೀತಾ ಇದೆ? ಮನುಷ್ಯನ ಬೆಲೆ, ಜೀವನಕ್ಕೆ ಹಾಗಾದರೆ ಬೆಲೆನೇ ಇಲ್ಲವಾ? ನಮ್ಮ ಗುರಿ ಏನು? ನಮ್ಮ ಜೀವನದ ಮುಖ್ಯ ಉದ್ದೇಶ ಏನು? ಏನು ಸಾಧಿಸ್ಲಿಕ್ಕೆ ಹೊರಟಿದ್ದೀವ ನಾವು? ಹಣ ಗಳಿಸೋದೇ ನಮ್ಮ ಜೀವನದ ಮುಖ್ಯ ಗುರಿಯೇ? ಮನೆ ಕಟ್ಟೋದೇ ನಮ್ಮ ಜೀವನದ ಮುಖ್ಯ ಗುರಿಯೇ? ನಮ್ಮ ರಾಗದ್ವೇಷಗಳನ್ನು ಸಾಧಿಸೋದೇ ನಮ್ಮ ಜೀವನದ ಮುಖ್ಯ ಗುರಿಯೇ? ಎಲ್ಲಿ ಹೊರಟಿದ್ದೀವಿ ನಾವು? ಏನು ಮಾಡ್ತಾ ಇದ್ದೀವಿ? ಮಾನವನ ಬೆಲೆ ಏನು, ಮುಗಿವೇನು? ಮುಗೀತು ಅನ್ನೋಂಥದ್ದು ಎಲ್ಲಿ ಕೇಳಿ ನೀವು. ಯಾವನಾದರೂ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರು ಈ ಸತ್ತೋಗ್ತಾ ಇದ್ದಾನೆ, ಪ್ರಾಣವನ್ನು ಬಿಡ್ತಾ ಇದ್ದಾನೆ ಕೇಳಿ, ಏನಪ್ಪ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಬಿಟ್ಟು ಹೋಗ್ತಾ ಇದೆಯಾ? ನಾವು ಪುರಾಣದಲ್ಲಿ ಓದ್ತೀವಿ, ಯಯಾತಿ 100 ವರ್ಷ ಬದುಕಿದ ಮೇಲೆ ಯಮ ಬಂದು ಹೇಳಿದ್ದಂತೆ, ಯೂಶಲಿ ಯಮ ಹಾಗೆಲ್ಲ ಕೇಳು ಬಾ ಪ್ರೀತಿಯಿಂದ ಏನು ಕರ್ಕೊಂಡು ಹೋಗೋದಿಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಅಲ್ಲ, ಹೇಳ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಯಮ ಬಂದು ಕೇಳಿದ್ನಂತೆ, ಹೋಗೋಣೇನಪ್ಪ, ಹೋಗೋಣ ಬಾ ಹೋಗೋಣ, ನಿಂದಾಯಿತು. ಯಾತಿಂದ 100 ವರ್ಷ ಆಗೋಯ್ತಾ ನನಗೆ? ಮೊನ್ನೆ ಮದುವೆ ಆದಾಗಿದೆ. ಕರೆಕ್ಟಪ್ಪ. 100 ಜನ ಮಕ್ಕಳು ಅವನಿಗೆ. ಯಮ ಒಂದು ಆಪ್ಷನ್ ಕೊಡ್ತಾನಂತ ಅವನಿಗೆ, ಒಂದು ವೇಳೆ ನಿನ್ನ ಮಕ್ಕಳೇನಾದರೂ ಅವರ ಆಯುಷ್ಯವನ್ನು ನೆನ ಕೊಡೋದಾದರೆ ಮತ್ತೊಂದು 100 ವರ್ಷ ಕೊಡ್ತೀವಿ. ಮೊದಲನೇ ಮಗನನ್ನು ಕರೆದು ಕೇಳ್ದ, ನಂಗೆ ಹಿಂಗೆ ಯಮ ಒಂದು ಆಪ್ಷನ್ ಕೊಟ್ಟಿದ್ದಾನೆ,
ನಿನ್ನ ಆಯುಷ್ಯವನ್ನು ನನಗೆ ಕೊಡು. ಅವನಂದ, ಅಪ್ಪ ನನ್ನ ಆಯುಷ್ಯ ನಿನಗೆ ಕೊಟ್ಟರೆ ನಾನು ಯಾವಾಗ ಜೀವನ ಮಾಡೋದು? ಪ್ಲೀಸ್ ಹೋಗ್ಬಿಡಿ, ನಾವು ಮ್ಯಾನೇಜ್ ಮಾಡ್ಕೊತೀವಿ, ತಲೆಬಿಸಿ ಅನ್ಕೋ. ಅಲ್ಲ, ನಾವೇನು ತಿಳ್ಕೊಳ್ತೀವಿ ಈ ಜಗತ್ತಿನಲ್ಲಿ, ನಾವಿಲ್ಲದೆ ಆದರೆ ಈ ಜಗತ್ತು ನಡೆಯೋದೇ ಕಷ್ಟ ಅಂತ. ನಾವೇ ಬುದ್ಧಿವಂತರು, ನಮ್ಮಿಂದ ನಡೀತಾ ಇದೆ ಅಂತ. ಆ್ಯಕ್ಚುಲಿ ಪಾಪ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೋದರೆ ಸಾಕಿ ನಾವು ನೋಡ್ಕೋತೀವಲ್ಲ. 100 ಮಕ್ಕಳು ಅವನಿಗೆ 1000 ವರ್ಷ ಬದುಕಿದ್ದಂತೆ ಯಾತಿ. ಕೊನೆಗೇನು ಪ್ರತಿ ಸಾರಿಯೋ ಯಮ ಬಂದ ಹೇಗಿದ್ದ, ಕೊನೆಗೆ ಹಾಗೆ ಇರ್ತಿದ್ದ. ಏನು ಜೀವನ ಮಾಡ್ತಾ ಇದ್ದೀವಿ ನಾವು? ಎಲ್ಲಿ ಹೋಗ್ತಾ ಇದ್ದೀವಿ? ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇ. ಈ ಭೂಮಿ ಅನ್ನುವಂಥದ್ದು ಏನಾಗಿದೆ, ಕಟುಕರು ಕಟ್ಟು ಮಾಡ್ತಾರಲ್ಲ, ಕೆಳಗಡೆಗೆ ಏನೊಂದು ಕಟ್ಟೆ ಇರುತ್ತೆ ನೋಡಿ, ಮರದ ತುಂಡಿಟ್ಟದ ಮೇಲೆ ಕಟ್ಟು ಮಾಡ್ತಾರಲ್ಲ, ಭೂಮಿ ಅನ್ನೋದು ಹಾಗಾಗ್ಬಿಟ್ಟಿದೆ. ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ. ಹಿಟ್ಲರ್ ಪ್ರತಿ ದಿವಸ 500 ಜನ ಯಹೂದಿಗಳನ್ನು ಕೊಲ್ತಾ ಇದ್ದಂತೆ. 20 ಲಕ್ಷ ಜನರನ್ನು ಕೊಂದಿದ್ದಾನು. ಯಾಕೆಂದರೆ ಅವರು ಯಹೂದಿಗಳಾಗಿದ್ದರು. ಅದಕ್ಕೋಸ್ಕರ ಯಾರೇನು ಹಿಟ್ಲರ್ ಬಗ್ಗೆ ತಪ್ಪು ತಿಳಿಯೋ ಅವಶ್ಯಕತೆ ಇಲ್ಲ. ನಾವು ಏನು ಹಿಟ್ಲರ್ಗಿಂತ ಕಮ್ಮಿ ಇಲ್ಲ. ನಮಗೆ ಆ ಹಿಟ್ಲರ್ನಷ್ಟು ಶಕ್ತಿ ಇಲ್ಲದೆ ಇರೋದರಿಂದ ಮನಸ್ಸಿನಲ್ಲೇ ಕೊಲ್ತೀವಿ ಎಲ್ಲರೂ. ನಾವೇನು ಸಂಪನ್ನರೇನಲ್ಲ. ಏನು ಹೊಗೆ ಏನು ಧಗೆ ಏನು ಹಗೆ ಈ ಧರಣಿ. ಬರೀ ಹಗೆತನ, ರಾಗದ್ವೇಷ. ಎಷ್ಟರ ಮಟ್ಟಿಗೆ ರಾಗದ್ವೇಷ ಅಂತಂದರೆ, ನಂದು ನಷ್ಟ ಆದರೂ ಚಿಂತೆ ಇಲ್ಲ, ಇವನು ಸರ್ವನಾಶ ಆಗಬೇಕು. ಎಲ್ಲಿ ಕೊಟ್ಟಿದ್ದೀವಿ ನಾವು? ಏನು ಜೀವನವನ್ನು ಮಾಡ್ತಾಯಿದ್ದೀವಿ? ಇಷ್ಟಕ್ಕಾಗಿ ನಾವು ಹುಟ್ಟಿ ಬಂದಿದ್ದೀವ? ಇದು ನಮ್ಮ ಜೀವನದ ಮುಖ್ಯ ಉದ್ದೇಶವೇ? ನಮ್ಮ ಗುರಿ ಏನು? ಗಮನಿಸಿ, ಎಲ್ಲಿ ಹೋಗ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಜೀವನದ ಗುರಿ ಅನ್ನುವಂಥದ್ದು ಏನು? ಹಾಗಾದ್ರೆ ಏನು ಅಧ್ಯಾತ್ಮ ಅಂದರೆ? ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಉಪವಾಸ ವ್ರತಗಳನ್ನು ಮಾಡೋದು, ರಾಮ್ ರಾಮ್ ಅಂತ ಜಪ ಮಾಡೋದು. ಗಮನಿಸಿ, ನೀವು ಈ ಟಿ ವಿಯಲ್ಲೆಲ್ಲ ಬರುತ್ತಲ್ಲ, ಜಗತ್ತಿನಲ್ಲಿ ಇವತ್ತು ಅಂದರೆ ಈಗೇನು ನಾವೇನಿದ್ದೀವಲ್ಲ, ಈಗಿನ ಕಾಲದಲ್ಲಿ ಎಷ್ಟು ಸತ್ಸಂಗಗಳು, ಎಷ್ಟು ಭಜನೆಗಳು, ಎಷ್ಟೆಲ್ಲ ಸಂತರ ಚಿಂತನೆಗಳು ನಡೀತಾ ಇವೆ, ಇಷ್ಟು ಜಗತ್ತಿನಲ್ಲಿ ಯಾವತ್ತೂ ಆಗೇ ಇರಲಿಲ್ಲ. ಪ್ರತಿಯೊಂದು ಸತ್ಸಂಗದಲ್ಲಿ ಏನು ಜನ ಸಮೂಹ. ಇಷ್ಟು ಅಶಾಂತಿ ಜಗತ್ತಲ್ಲಿ ಇನ್ಯಾವತ್ತೂ ಇರಲೂ ಇಲ್ಲ ಹಿಂದೆ. ಗಮನಿಸಿ, ಎಲ್ಲಿ ಸತ್ಸಂಗ ಆಗುತ್ತೆ, ಎಲ್ಲಿ ಭಜನೆ ಆಗುತ್ತೆ, ಎಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ಘಟಿಸ್ತವೆ, ಎಲ್ಲಿ ಮಂತ್ರ ಜಪ, ಎಲ್ಲಿ ನಾಮ ಜಪ ಘಟಿಸ್ತದೆ, ಅಲ್ಲಿ ಏನಿರಬೇಕು? ಅಲ್ಲಿ ಸುಖ ಇರಬೇಕು, ಅಲ್ಲಿ ಶಾಂತಿ ಇರಬೇಕು, ಅಲ್ಲಿ ನೆಮ್ಮದಿ ಇರಬೇಕು, ಅಲ್ಲಿ ಸಮೃದ್ಧಿ ಇರಬೇಕು. ಹಾಗಾದರೆ ನಾವೇನು ಪೂಜೆ ಅಂತ ಮಾಡ್ತಾ ಇದ್ದೀವಿ, ನಿಜವಾದ ಪೂಜೆನಾ ಅಲ್ವಾ? ಹಾಗಾದರೆ ಅಥವಾ ಪೂಜೆ ಹೆಸರಲ್ಲಿ ಇನ್ನೇನೋ ಮಾಡ್ತಾ ಇದ್ದೀವಿ.
ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇದೆ, ಪ್ರತಿಯೊಬ್ಬರ ಮನೆಯಲ್ಲೂ ಸ್ತೋತ್ರ ಭಜನೆಗಳನ್ನು ಮಾಡ್ತಾರೆ. ನಮ್ಮ ಒಬ್ಬರು ಮಿತ್ರರಿದ್ದರು, ಅವ್ರು ಯಾವಾಗಲೂ ಹೇಳೋರು, ಏನು ಸ್ವಾಮೀಜಿ ನಮ್ಮ ಮನೇಲಿ ನಮ್ಮ ಮಗ ಸೊಸೆನೇ ನಮಗೆ ಬೈತಾರೆ. ಏನಂತಾರೆ? ಸತ್ಸಂಗಕ್ಕೆ ಹೋಗ್ತೀರಿ, ಚಿನ್ಮಯ ಮಿಷನ್ಗೆ ಹೋಗ್ತೀರಿ, ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀರಿ, ಏನು ಪ್ರಯೋಜನ? ಏನು ಸ್ವಲ್ಪ ಬದಲಾವಣೆ ಆಗಿದೆಯಾ? ಹಂಗಿದ್ರೆ ಹಾಗೆ ಇದ್ದೀರಿ. ನಾನು ಕೇಳ್ತೀನಿ, ನಿಮಗೇನು ಅನಿಸುತ್ತೆ? ಒಂದೊಂದು ಸರಿ ಅವ್ರು ಹೇಳೋದು ನಿಜ ಅನಿಸುತ್ತೆ ನನಗೂ. ಗೀತೆಯ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಕೂಡಲೇ ಯಾರೂ ಕೂಡ ಆಧ್ಯಾತ್ಮಿಕ ಸಾಧಕರಾಗೋದಿಲ್ಲ. ಹೌದಾ? ಇಡೀ ಗೀತೆಯ ಶ್ಲೋಕವನ್ನು ಬಾಯಲ್ಲಿ ಹೇಳಿದ ಕೂಡಲೇ ಭಗವದ್ಗೀತೆಯನ್ನು ಅರೆದು ಕುಡ್ದ ಹಾಗಲ್ಲ. ಸತ್ಸಂಗದ ವಿಚಾರಗಳಲ್ಲಿ ಹೋಗಿ ನಾವು ಕೂತ್ಕೊಂಡು ಕೂಡಲೇ ನಾವೇನು ಒಳ್ಳೆಯವರಾಗೋದಿಲ್ಲ. ಅದು ಅಧ್ಯಾತ್ಮವೂ ಕೂಡ ಅಲ್ಲ. ಗಮನಿಸಿ, ಭಗವದ್ಗೀತೆ ಇದೆ. ಭಗವದ್ಗೀತೆ ನಮ್ಗೆ ಗೊತ್ತಿದೆ. ಮೊದಲನೇ ಅಧ್ಯಾಯ ವಿಷಾದ ಯೋಗ. ಅರ್ಜುನ ಅಳ್ತಾ ಇದ್ದ. ಮೊದಲನೇ ಅಧ್ಯಾಯ ಪೂರ್ತಿ ಅರ್ಜುನ ಗೀತೆ ಅದು. ಅವನೇನು ಹೇಳ್ತಾನೆ ಅದನ್ನು ಕೃಷ್ಣ ಕೇಳ್ದ. ಆ ನಂತರ ಕೃಷ್ಣನ ಉಪದೇಶ ಆರಂಭ ಆಯಿತು. ಗಮನಿಸಿ ನೀವು, ಇಡೀ ಭಗವದ್ಗೀತೆಯ ಜ್ಞಾನ ಶ್ರವಣವನ್ನು ಮಾಡಿದ ಮೇಲೆ ಅರ್ಜುನ ಕಾಡಿಗೆ ಹೋಗಲಿಲ್ಲ, ಸನ್ಯಾಸವನ್ನು ತೆಗೆದುಕೊಳ್ಳಲಿಲ್ಲ, ಅವನು ಮನೆ ಮಠವನ್ನು ಬಿಟ್ಟು ಹೋಗಲಿಲ್ಲ. ಮತ್ತು ತನ್ನ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ಕೆಲಸವನ್ನು ಆರಂಭ ಮಾಡಿದ. ಅಧ್ಯಾತ್ಮ ಅಂತಂದರೆ ಸನ್ಯಾಸಿ ಆಗೋದಲ್ಲ. ಅಧ್ಯಾತ್ಮ ಅಂತಂದರೆ ಏನನ್ನು ಬಿಡಲಿಕ್ಕೂ ಇಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಿದರೆ ಎಲ್ಲವನ್ನು ತ್ಯಾಗ ಮಾಡಿಬಿಡ್ತಾರೆ. ಖಂಡಿತವಾಗಿಯೂ ಅಧ್ಯಾತ್ಮದ ಅಲ್ಲವೇ ಇಲ್ಲ. ಏನಕ್ಕೆ ಅಧ್ಯಾತ್ಮ ಜ್ಞಾನವನ್ನು ನಾನು ಗಳಿಸಬೇಕು? ಏನಕ್ಕೆ ಭಗವದ್ಗೀತೆಯನ್ನು ಓದಬೇಕು ನಾನು? ಏನಕ್ಕೆ ಸತ್ಸಂಗಕ್ಕೆ ಹೋಗಬೇಕು ನಾವು? ಏನಕ್ಕೆ ಜ್ಞಾನ ಯಜ್ಞವನ್ನು ಅಟೆಂಡ್ ಮಾಡಬೇಕು ನಾವು? ಹೇಳಿ ನೋಡು. ಯಾವಾಗ ಈ ಜ್ಞಾನವನ್ನು ನಾನು ಗಳಿಸ್ತೀನೋ ಸಮರ್ಥವಾದಂತಹ ರೀತಿಯ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಒಂದು ಶಕ್ತಿ, ಒಂದು ವಿವೇಕ ಅನ್ನೋಂಥದ್ದು ಉತ್ಪನ್ನವಾಗುತ್ತೆ. ಅದಕ್ಕೆ ಪೂಜ್ಯ ಗುರುದೇವ್ ನಮಗೆ ಏನು ಹೇಳಿದರು? ಭಗವದ್ಗೀತೆ ಅಂದರೆ ಆರ್ಟ್ ಆಫ್ ಲಿವಿಂಗ್. ಭಗವದ್ಗೀತೆಗೆ ಒಂದು ಹೊಸ ಹೆಸರು ಕೊಟ್ಟರು ಅವರು, ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್. ಯಾವ ರೀತಿಯ ಜೀವನವನ್ನು ಮಾಡಿದರೆ ನಮ್ಮ ಜೀವನ ಸುಖಮಯ, ಆನಂದಮಯವಾಗಿರಲಿಕ್ಕೆ ಸಾಧ್ಯ. ಭಗವದ್ಗೀತೆ ನಮಗೆ ಆ ಜ್ಞಾನವನ್ನು ಹೇಳಿಕೊಡುತ್ತೆ. ನಿರ್ಜನ ಪ್ರದೇಶದಲ್ಲಿ ಎಲ್ಲಿ ಗಲಾಟೆ ಇಲ್ಲ, ಎಲ್ಲಿ ರಾಗದ್ವೇಷಗಳೇ ಇಲ್ಲ, ಎಲ್ಲಿ ಮಾರ್ಕೆಟೇ ಇಲ್ಲ, ಎಲ್ಲಿ ವ್ಯವಹಾರವೇ ಇಲ್ಲ, ಅಲ್ಲಿ ಬೇಡ ಅಂದರೂ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಾವು ಆಧ್ಯಾತ್ಮಿಕ ಶಿಬಿರಗಳನ್ನು ಮಾಡ್ತಾ ಇರ್ತೀವಿ. ಸಿದ್ಧಬಾರಿ ಅಂತೆ, ಉತ್ತರಕಾಶಿ ಅಂತೆ, ಬದ್ರಿನಾಥ್ ಅಂತೆ, ಕೇದಾರ್ ಅಂತೆ, ಹರಿದ್ವಾರ ಅಂತೆ, ಅಲ್ಲ ಎಲ್ಲೆಲ್ಲ ಹೋಗ್ತಾ ಇರ್ತೀವಿ. ಅಲ್ಲಿ ಮನಸ್ಸು ಶಾಂತವಾಗಿರುತ್ತೆ. ಯಾಕೆ? ಅಟ್ಲೀಸ್ಟ್ ಜಗಳಾಡ್ಲಿಕ್ಕೆ ಒಂದಿಷ್ಟು. ಈಗ ಆರಂಭದಲ್ಲಿ ಮದುವೆ ಮಾಡಿದಾಗ ಏನು ಫಸ್ಟ್ ಡೇಯಿಂದನೇ ಅತ್ತೆ ಸೊಸೆ ಜಗಳಾಡ್ತಾರ? ಇಲ್ಲ, ಸ್ವಲ್ಪ ದಿವಸ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕು ಅವ್ರಿಗೆ. ಹಾಗೆ ನಾವು ಸಿದ್ಧಬಾರಿಯಲ್ಲಿ ಕ್ಯಾಂಪ್ ಮಾಡಿದ್ವಿ. ಸಿದ್ಧಬಾರಿಯಲ್ಲಿ ಕ್ಯಾಂಪ್ ಮಾಡಿದಾಗ ಏನು ನೋಡ್ಬೇಕು, ಫಸ್ಟ್ ಡೇ ಏನು ಸ್ವಾಮೀಜಿ ಬೆಟ್ಟ ಇದು, ಏನು ಫೋಟೋ ತೆಗ್ದಿತ್ತು, ಹಿಂಗೆ ಯಾವ್ಯಾವ ಆ್ಯಂಗಲ್ ಬೇಕೆಲ್ಲ ತೆಗೆದೆಲ್ಲ ಆದಮೇಲೆ 3 ದಿವಸ ಆದ ಕೂಡಲೇ ಅಂದರು, ಸ್ವಾಮೀಜಿ ನೀವು ಬೇರೆ ಏನೋ ತೋರಿಸಲ್ವಾ?
ಇಲ್ಲ, ನಾವು ಕ್ಯಾಂಪಿಗೆ ಬಂದಿದ್ದೆ, ನಾವು ಬೇರೆ ಎಲ್ಲೂ ಹೋಗೋದಿಲ್ಲ. ಹಾಗಾದರೆ ನಾವೇ ಹೋಗಿ ಬರ್ತೀವಿ. ಯಾಕೆ? 3ನೇ ದಿವಸಕ್ಕೆ ಆ ಬೆಟ್ಟ ನಮ್ಮ ನಾರ್ಮಲ್ ಗುಡ್ಡ ಆದಂಗೆ ಅವು. ಗಮನಿಸಿ, ಮನುಷ್ಯನ ಜೀವನದಲ್ಲಿ ಭಗವಂತನ ಕೃಪೆಯಿಂದ ನಮಗೆ ಶರೀರ, ಮನಸ್ಸು, ಬುದ್ಧಿ ಅನ್ನೋದು ಸಿಕ್ಕಿದೆ. ಎಂತಹ ಸಂದರ್ಭಗಳೇ ಬರಲಿ, ಮನಸ್ಸನ್ನು ನಾನು ಶಾಂತವಾಗಿಟ್ಕೊಳ್ತೀನೋ ಅದಕ್ಕೆ ಸರ್ವಾಧ್ಯಾತ್ಮ. ವಿಷ್ಣು ಸಹಸ್ರನಾಮ ಹೇಳಿದರೆ ಅಧ್ಯಾತ್ಮ ಅಲ್ಲ. ಪೂಜೆ ಪುನಸ್ಕಾರ ಮಾಡೋದು ಅಧ್ಯಾತ್ಮ ಖಂಡಿತ ಅಲ್ಲ. ಅದನ್ನು ಮಾಡಿ ಆದಮೇಲೆ ನಿಮ್ಮ ಮನಸ್ಸು ಶಾಂತವಾಗಿದೆಯೋ ಹಾಗಾದ್ರೆ ಅದಕ್ಕೆ ಸಾಧ್ಯ. ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿಕ್ಕೆ ನೀವು ಸಹಸ್ರನಾಮ ಹೇಳ್ತಿರೋ ಭಾಳ ಸಂತೋಷ, ಭಜನೆಯನ್ನು ಮಾಡ್ತಿರೋ ಭಾಳ ಸಂತೋಷ, ನಾಮ ಜಪವನ್ನು ಮಾಡ್ತಿರೋ ತುಂಬ ಸಂತೋಷ. ಇಲ್ಲ ಸ್ವಾಮಿ, ನಾನು ಬರೀ ಧ್ಯಾನ ಮಾಡ್ತೀನಿ, ಭಾಳ ಸಂತೋಷ. ಇಲ್ಲ ನಾನು ಬರೀ ಪ್ರಾಣಾಯಾಮ ಮಾಡ್ತೀನಿ, ತುಂಬ ಸಂತೋಷ. ಮನಸ್ಸು ಶಾಂತವಾಗಿರಬೇಕು. ಮನಸ್ಸಿನ್ನೂ ಕಲುಷಿತವಾಗಿದೆ, ಮನಸ್ಸಿನ್ನೂ ಗಲಾಟೆಯನ್ನೇ ಮಾಡ್ತಾ ಇದೆ, ಮನಸ್ಸಿನ್ನೂ ಕೂಡ ರಗಳವನ್ನೇ ಮಾಡ್ತಾ ಇದೆ. ಯಾಕೆ? ನಮ್ಮ ಜೀವನದಲ್ಲಿ ಮನಸ್ಸಿನ ನಮ್ಮ ಪ್ರಶಾಂತತೆಯೇ ನಮ್ಮ ಸಂಪತ್ತು. ಗೀತೆ ಏನು ಹೇಳ್ಕೊಡ್ತಾ ಇದೆ? ಗೀತೆ ನಮಗೆ ಹೇಳಿಕೊಡ್ತಾ ಇದೆ ಆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದು. ಸಂದರ್ಭಗಳು ಎಂಥದೇ ಬರಲಿ, ತಾಪತ್ರೆಗಳು ಏನೇ ಆಗಲಿ, ಜೀವನದಲ್ಲಿ ಏರುಪೇರುಗಳು ಏನು ಬೇಕಾದ್ದು ಘಟಿಸಲಿ, ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದು ಹೇಗೆ? ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಹೋಗು ಅಂತ ಹೇಳಿ ಎಲ್ಲೂ ಕೂಡ ಭಗವದ್ಗೀತೆ ನಮಗೆ ಹೇಳ್ಕೊಟ್ಟಿಲ್ಲ. ಭಗವದ್ಗೀತೆ ಏನು ಹೇಳ್ಕೊಡ್ತಾ ಇದೆ? ಪ್ರಶಾಂತವಾದಂಥ ಮನಸ್ಸನ್ನು ಇಟ್ಕೊಂಡು ಈ ಜಗತ್ತಲ್ಲಿ ಹೇಗೆ ಜೀವನವನ್ನು ಮಾಡಬೇಕು ಅದರ ಮೇಲೆ ಬೆಳಕನ್ನು ಚೆಲ್ತಾ ಇದೆ. ಅದು ನಿಜವಾದ ಅಧ್ಯಾತ್ಮ. ಮುಂದುವರಿಯುತ್ತೆ. ನಾವು ನಾಳೆ ನಿಜವಾಗಿಯೂ ಕೂಡ ಭಗವಂತ ಕೃಷ್ಣನ ದೃಷ್ಟಿಯಲ್ಲಿ ಅಧ್ಯಾತ್ಮ ಅಂದ್ರೇನು ಚಿಂತನೆ ಮಾಡೋಣ. ರಾಮನಾಮ ಒಮ್ಮೆ